ಈ ಒಂದು ಸಮಯದಲ್ಲಿ ಕಳೆದ ವಾರ ಆಲೋಚನೆ ಮಾಡಿ ನಿಲ್ಲಿಸಿರುವಂಥ ಅಂಶವನ್ನು ನೋಡಿಕೊಳ್ಳೋಣ. ಅಂಶದ ಹೆಸರು ಏನು ಎಂಬುದಾಗಿ ಗೊತ್ತಿದೆಯಾ ಯಾರಿಗಾದರೂ? ನಾವು ಕಳೆದ ವಾರ ಏನು ಟಾಪಿಕನ್ನು ಮಾತಾಡ್ಕೊಂಡಿದ್ದೀವೋ ಗೊತ್ತಿದೆಯಾ? ಸ್ತ್ರೀಯನ್ನು ಉಂಟು ಮಾಡಲು ಆದಾಮನ ಎಲುಬನ್ನು ಎಲುಬನ್ನ ಏನಕ್ಕೆ ತೆಗೆದ್ರು ಅಂತ ಅಲ್ಲ, ಎಲುಬನ್ನೇ ತೆಗೆಯೋದಕ್ಕೆ ಕಾರಣ ಏನು ಅಂತಂದರೆ ಎಲುಬನ್ನೇ ಏನಕ್ಕೆ ತೆಗೆದ್ರು ಅಂತನ. ಎಲುಬನ್ನು ತೆಗೆದಿದ್ದಲ್ಲ, ಎಲುಬನ್ನೇ ಏನಕ್ಕೆ ತೆಗಿಬೇಕು? ಇದು ಯಾಕೆ? ದೇವರಿಗೆ ಅಸಾಧ್ಯವಾದಂಥ ಕಾರ್ಯಗಳು ಯಾವುದೂ ಇಲ್ಲ. ಆಗಿದ್ದಂಥ ಸಮಯದಲ್ಲಿ ದೇವರಿಗೆ ಅಸಾಧ್ಯವಾಗಿದ್ದು ಯಾವುದೇ ಇಲ್ದಲೇ ಇದ್ದಾಗ ಆದಾಮನ ತಲೆ ಕೂದಲಿನಿಂದನಾದರೂ ಸ್ತ್ರೀಯನ್ನು ಉಂಟು ಮಾಡ್ಬೋದಾಗಿತ್ತು, ಇಲ್ಲ ಚರ್ಮದಲ್ಲದಾದರೂ ಉಂಟು ಮಾಡ್ಬೋದಾಗಿತ್ತು. ಇದು ಯಾವುದೇ ಇಲ್ದಲೇ ಇದ್ದರೂ ಕೂಡ ಉಂಟು ಮಾಡ್ಬೋದಾಗಿತ್ತು. ಯಾಕೆ ಅಂತಂದರೆ ಆದಾಮನನ್ನು ಬೇರೆ ಇನ್ನು ಯಾವುದೋ ಮೂಳೆಯಿಂದಲೋ ಏನರಿಂದಲೋ ಮಾಡಲಿಲ್ಲ, ಮಣ್ಣಿನಿಂದ ಮಾಡಿದ್ದಾನೆ. ಆ ರೀತಿಯಾಗಿ ದೇವರು ಯಾವುದೂ ಇಲ್ಲದೇ ಇರುವಂಥ ಸಮಯದಲ್ಲೇ ಆದಾಮನನ್ನು ಉಂಟು ಮಾಡಿರುವಂಥ ದೇವರು ಯಾವುದನ್ನು ಆತನು ತೆಗೆದುಕೊಳ್ಳದೆ ಆದಾಮನ ಪಕ್ಕೆ ಎಲುಬನ್ನೇ ತೆಗೆದುಕೊಂಡು ಸ್ತ್ರೀಯನ್ನಾಗಿ ಮಾಡುವುದಕ್ಕೆ ಕಾರಣ ಏನು ಎನ್ನುವಂಥದ್ದನ್ನೇ ನಾವು ನೋಡಿಕೊಂಡಿರುವಂಥ ಒಂದು ಅಂಶ. ಈ ಒಂದು ಸಮಯದಲ್ಲಿ ಅದನ್ನು ಎರಡನೇ ಭಾಗವಾಗಿ ನೋಡಿಕೊಳ್ಳೋಣ. ಕಳೆದ ಭಾಗದಲ್ಲಿ ಕೊನೆಯ ಒಂದು ಸಮಯಗಳಲ್ಲಿ ನಾವು ನೋಡಿಕೊಂಡಂಥ ವಿಷಯ ಏನು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಆ ಬೋನ್ ಮ್ಯಾರೋ ಆಗಿರ್ಬೋದು, ಇಲ್ಲ ರಕ್ತವಾಗಿರ್ಬೋದು, ಒಬ್ಬನಿಗೆ ಪ್ರವೇಶ ಪಡಿಸ್ಬೇಕು ಅಂದರೆ, ಆತನ ಶರೀರಕ್ಕೆ ಹಾಕಬೇಕು ಅಂದರೆ ಆತನಿಗೆ ಈಕ್ವಲ್ ಆಗುವಂಥ, ಆತನಿಗೆ ಸರಿ ಆಗಿ ಇರುವಂಥ, ಆತನಿಗೆ ಸಮವಾಗುವಂಥ ಒಂದು ರಕ್ತವಾಗಿರ್ಬೋದು, ಬೋನ್ ಮ್ಯಾರೋ ಆಗಿರ್ಬೋದು, ಅದು ಯಾರಲ್ಲಿ ಇದೆ ಅಂದರೆ ಕುಟುಂಬಸ್ಥರಲ್ಲೇ ಇರುತ್ತೆ ಎನ್ನುವಂಥದ್ದನ್ನು ವಿಜ್ಞಾನವು ಇವತ್ತು ಹೇಳ್ತಾ ಇದೆ. ಇದೇ ವಿಚಾರವನ್ನು ಬೈಬಲ್ ಯಾವತ್ತು ಹೇಳಿದೆಯೋ ಅನ್ನುವಂಥದ್ದನ್ನು ನಾವು ಒಂದ್ಸರಿ ನೋಡುವಂಥದ್ದಾದರೆ, ಆದಿಕಾಂಡ ಗ್ರಂಥ 29ನೇ ಅಧ್ಯಾಯ 14ನೇ ವಚನವನ್ನು ಜಾಗ್ರತೆಯಿಂದ ಗಮನಿಸಿ. ಆದಿಕಾಂಡ 29ನೇ ಅಧ್ಯಾಯ 14ನೇ ವಚನ. ಯಾಕೋಬನು ಲಾಬಾನನಿಗೆ ಎಲ್ಲಾ ಸಂಗತಿಗಳನ್ನು ತಿಳಿಸಲು ಲಾಬಾನನು ಅವನಿಗೆ, ನಿಜವಾಗಿ ನೀನು ನನ್ನ ರಕ್ತ ಸಂಬಂಧಿಯಾಗಿದ್ದಿ ಎಂದು ಹೇಳಿದನು. ಗಮನಿಸಿ, ಇಲ್ಲಿ ಲಾಬಾನನು ಹೇಳ್ತಾ ಇದ್ದಾನೆ, ನೀನು ನನ್ನ ರಕ್ತ ಸಂಬಂಧಿಯಾಗಿದ್ದೀಯಾ ಎಂಬುದಾಗಿ. ಅಂದರೆ ರಕ್ತ ಸಂಬಂಧಿಗಳು ಅಂತ ಅಂದ್ರೆ ನಾವೇನಂತ್ಕೊಂತೀವಿ ಅಂತಂದರೆ ಒಂದೇ ಗರ್ಭದಲ್ಲಿ, ಇಲ್ಲ ಒಂದೇ ಕುಟುಂಬದಲ್ಲಿ, ಇಲ್ಲ ನಾವು ಈ ರೀತಿಯಾಗಿ ಆಲೋಚನೆ ಮಾಡ್ತೀವಿ ಲೋಕಾರೂಢಿಯಾಗಿ. ರಕ್ತ ಸಂಬಂಧಿಯಾಗಿದ್ದಿ ಎಂಬುದಾಗಿ ಇಲ್ಲಿ ಲಾಬಾನನ ಮಾತನಾಡುವಂಥ ಮಾತಿದೆ. ಇದೇ ಮಾತು ತೆಲುಗು ಭಾಷೆಯ ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆ ಅನ್ನುವಂಥದ್ದನ್ನು ನೋಡುವಂಥದ್ದಾದರೆ ಗಮನಿಸಿ, ಓದ್ತೀನಿ. 29:14 ಅప్పుడు లాబాను, నిజముగా నీవు నా ఎముకయు నా ಮಾಂಸಮುನೈ, ಎಮುಕಯು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಎಮುಕಯು, ಎಮುಕೆ ಅಂದರೆ ಏನು ಅಂತಂದರೆ ತೆಲುಗು ಭಾಷೆಯಲ್ಲಿ ಮೂಳೆ ಅಂತ. ಅಂದರೆ ನೀನು ನನ್ನ ಮೂಳೆಯಾಗಿದ್ದೀಯಾ ಎಂಬುದಾಗಿ ಖಚಿತವಾದಂಥ ಅರ್ಥದಲ್ಲಿ ಬರೆಯಲ್ಪಟ್ಟಿದೆ ತೆಲುಗು ಭಾಷೆಯಲ್ಲಿ. ಏನಕ್ಕೆ ಈತನು ಮೂಳೆಯಾಗಿದೆಯಾ ಎಂಬುದಾಗಿ ಮಾತಾಡ್ತಾ ಇದ್ದಾನೆ? ಕನ್ನಡ ಭಾಷೆಯಲ್ಲಿ ನಮಗೆ ರಕ್ತ ಸಂಬಂಧ ಎಂಬುದಾಗಿ ಕಾಣುತ್ತೆ. ತೆಲುಗು ಭಾಷೆಯಲ್ಲಿ ಮೂಳೆಯಾಗಿದ್ದೀಯಾ, ನೀನು ನನ್ನ ನಿಜವಾದಂಥ ಮೂಳೆ ಆಗಿದೆಯಾ ಎಂಬುದಾಗಿ ಹೇಳ್ತಾ ಇದ್ದಾನೆ. ಏನಕ್ಕೆ ಈ ಮಾತನ್ನು ಹೇಳೋದಕ್ಕೆ ಆತನ ಈ ಮಾತನ್ನು ಹೇಳೋದಕ್ಕೆ ಕಾರಣ ಏನು? ನಿಜವಾಗಿ ನೀನು ನನ್ನ ಎಲುಬು, ಮೂಳೆ ಮತ್ತು ಮಾಂಸವಾಗಿದ್ದೀಯಾ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಗಮನಿಸಬೇಕು, ಇಲ್ಲಿ ಯಾಕೆ ಯಾಕೋಬನೊಂದಿಗೆ ಲಾಬಾನನ ಈ ಮಾತುಗಳನ್ನು ನುಡಿದನೋ, ಆ ಒಂದು ಅದೇ ಯಾಕೋಬನ ಸಂತಾನವಾದಂಥ ಇಸ್ರಾಯೇಲ್ಯರು ಅರಸನಾದಂಥ ದಾವಿದನ ಬಳಿಗೆ ಬಂದು ಅವರೇನು ಹೇಳ್ತಾರೆ ಗಮನಿಸಿ. ಇಲ್ಲಿ ಲಾಬಾನನ ಯಾಕೋಬನಿಗೆ ನೀನು ನನ್ನ ಮೂಳೆ ಆಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕೋಬನ ಸಂತಾನವಾಗಿರುವಂಥ ಇಸ್ರಾಯೇಲ್ಯರು ದಾವಿದನ ಬಳಿಗೆ ಬಂದು ಒಂದ್ಸರಿ ಏನು ಹೇಳ್ತಾರೋ 2 ಸಮುವೇಲ 5:1 ಗಮನಿಸಿ. 2 ಸಮುವೇಲ 5ನೇ ಅಧ್ಯಾಯ 1ನೇ ವಚನವನ್ನು ಬೈಬಲ್ ತೆಗೆದು ಯಾರಾದರೂ ಓದಿ. ಅನಂತರ ಇಸ್ರಾಯೇಲರ ಎಲ್ಲಾ ಕುಲಗಳವರು ಹೆಬ್ರೋನಿನಲ್ಲಿದ್ದ ದಾವೀದನ ಬಳಿಗೆ ಬಂದು ಅವನಿಗೆ, ನಾವು ನಿನ್ನ ರಕ್ತ ಸಂಬಂಧಿಗಳಾಗಿದ್ದೇವೆ. ಕ್ಷಮಿಸಿಲ್ಲಿ ದಾವಿದನ ಬಳಿಗೆ ಬಂದು ಅವ್ರು ಏನಂತ ಹೇಳ್ತಾ ಇದ್ದಾರೆ ಅಂದರೆ, ನೀನು ನನ್ನ ರಕ್ತ ಸಂಬಂಧಿಯಾಗಿದ್ದೀಯಾ ಎಂಬುದಾಗಿ ಅವರು ಮಾತನಾಡುವಂಥದ್ದು ಕನ್ನಡ ಭಾಷೆಯಲ್ಲಿ ರಕ್ತ ಸಂಬಂಧಿ ಎಂಬುದಾಗಿ ಮತ್ತೆ ಆ ಮಾತೆ ಕಾಣುತ್ತೆ. ಅದೇ ಮಾತನ್ನು ತೆಲುಗು ಬೈಬಲಲ್ಲಿ ನೋಡುವಂಥದ್ದಾದರೆ ಓದ್ತೀನಿ ಗಮನಿಸಿ. ఇజ్రాయేలు వారి సకల గోత్రముల వారు హెబ్రోనులో దావీదునొద్దకు వచ్చి చిత్తగించుము, మేము నీ ಎಮುಕನಂಟಿನ ವಾರము ಅಂದರೆ ಇಲ್ಲೂ ಕೂಡ ಮೂಳೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಗಮನಿಸಿ, ಇಲ್ಲಿ ನಾವು ನಿನ್ನ ಎಲುಬಿನವರು, ರಕ್ತ ಸಂಬಂಧಿಗಳು ಎಂಬುದಾಗಿ. ಏನಕ್ಕೆ ಈ ಮಾತುಗಳು ಬರೆಯಲ್ಪಟ್ಟಿದೆ ಬೈಬಲಲ್ಲಿ ಅಂತ ಅಂದರೆ,
ನಾವು ನಿನ್ನ ಜೀವವನ್ನು ಹಂಚಿಕೊಂಡು ಹುಟ್ಟಿದಂಥವರು. ಯಾಕೆ ಜೀವವನ್ನು ಹಂಚಿಕೊಂಡು ಹುಟ್ಟಿದಂಥವರು ಅಂತ ಹೇಳಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ, ಅದರ ಅರ್ಥ ಈಗ ನಾವು ಆ ಒಂದು ಭಾಗದಲ್ಲೂ ಕೂಡ ನೋಡ್ಕೊಂಡಿದ್ದಂಥದ್ದು ಏನು ಅಂದರೆ, ಮೂಳೆಯಲ್ಲಿ ಜೀವವಿದೆ. ಅಂದರೆ ಮೂಳೆಯಲ್ಲಿ ಜೀವವಿದೆ ಎನ್ನುವಂಥದ್ದನ್ನು ನಾವು ನೋಡ್ಕೊಂಡಿದ್ದೀವಿ. ಯಾನಕ್ಕೆ ಇವರು ನಮಗೆ ನನ್ನ ಎಲುಬಾಗಿದೆಯಾ ನೀನು ಎಂಬುದಾಗಿ ಮಾತಾಡ್ತಾ ಇದ್ದಾರೆ ಅಂದರೆ, ಈ ಡಾಕ್ಟರ್ಗಳು ಹೇಳಿದ್ದು ಏನು ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಯ ಒಂದು ರಕ್ತವನ್ನು ಹೋಲುವಂತ ಮತ್ತೊಂದು ರಕ್ತ ಯಾರಲ್ಲಿ ಇರ್ತದೆ ಅಂದ್ರೆ ಕುಟುಂಬಸ್ಥರಲ್ಲೇ ಇರ್ತದೆ ಅಂತ. ಅಂದ್ರೆ ಏನರ್ಥ ಅಂದ್ರೆ, ಬೋನ್ ಮ್ಯಾರೋ ಎನ್ನುವಂಥದ್ದಾಗಿರ್ಬೋದು, ರಕ್ತವಾಗಿರುವಂಥದ್ದು ಇಬ್ಬರಲ್ಲೂ ಕೂಡ ಸಮವಾಗುವಂತ ರೀತಿಯಲ್ಲಿ ಒಂದೇ ಕುಟುಂಬದಲ್ಲಿ ಇರ್ತದೆ ಎನ್ನುವಂಥದ್ದನ್ನ ಬೈಬಲ್ ಸಾವಿರಾರು ವರ್ಷಗಳ ಕೆಳಗೆ ಬರೆಯಲ್ಪಟ್ಟಿರುವಂತ ನಿಜ. ಆದರೆ ವಿಜ್ಞಾನವು ಆವತ್ತಿನ ಸಮಯದಲ್ಲಿ ಇತ್ತ ಅಂತ ನೋಡುವಾಗ ಯಾವುದೇ ಕಾರಣಕ್ಕೂ ಇಲ್ಲ. ಆದ್ರೆ ಇವತ್ತಿಗೆ ವಿಜ್ಞಾನ ಇದನ್ನ ಅರ್ಥ ಮಾಡಿಕೊಂಡಿದೆ. ಆದ್ರೆ ಬೈಬಲ್ ಯಾವತ್ತೋ ಈ ಮಾತುಗಳನ್ನು ತಿಳಿಸಿ ಹೇಳಿರುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಇನ್ನು ದಾವೀದನ ಯೆಹೂದ್ಯರ ಹಿರಿಯರೊಂದಿಗೆ ಹೇಳ್ತಿರುವಂತ ಮಾತುಗಳನ್ನು ಒಂದ್ಸಾರಿ ನೋಡುವಂಥದ್ದಾದ್ರೆ, 2 ಸಮುವೇಲ 19:12-13 ಗಮನಿಸಿ. 2 ಸಮುವೇಲ 19ನೇ ಅಧ್ಯಾಯ 12ನೇ ವಚನ 13ನೇ ವಚನವನ್ನ. ನೀವು ನನ್ನ ರಕ್ತ ಸಂಬಂಧಿಗಳಾದ ಸಹೋದರರಾಗಿರುತ್ತೀರಲ್ಲ, ಆದದರಿಂದ ನನ್ನನ್ನು ಕರಕೊಂಡು ಹೋಗುವುದರಲ್ಲಿ ನೀವು ಹಿಂದುಳಿದಿರುವುದು ಒಳ್ಳೆಯದಲ್ಲ. ಇಲ್ಲಿ ನೋಡಿ, ನೀವು ನನ್ನ ರಕ್ತ ಸಂಬಂಧಿಗಳಾದ ಸಹೋದರರಾಗಿರುತ್ತೀರಲ್ಲ ಅಂತ ಐತಿ. ರಕ್ತ ಸಂಬಂಧಿಗಳಾದ ಸಹೋದರರಾಗಿರುತ್ತೀರಲ್ಲ ಅಂತನ. ಅಂದ್ರೆ ಇದೇ ಮಾತು ಕೂಡ ಬೈಬಲಲ್ಲಿ, ತೆಲುಗು ಭಾಷೆ ಬೈಬಲಲ್ಲಿ ಏನೈತೆ ಅಂದ್ರೆ, ನೀವು ನನಗೆ ಎಲುಬಿಗಂಟಿರುವಂತೆಯೂ ಮಾಂಸ ಕಂಟಿರುವಂತೆಯೂ ಸಹೋದರರಾಗಿರುವಾಗ ಅಂತ ಐತಿ. ಎಲುಬಿಗೆ ಅಂದ್ರೆ ಮೂಳೆ ಗಂಟಿರುವಂತೆಯೂ ಮಾಂಸ ಕಂಟಿರುವಂತೆಯೂ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿರುವಂಥ ತೆಲುಗು ಭಾಷೆಯಲ್ಲಿ ಮತ್ತೆ ಅದೇ ಖಚಿತವಾಗಿ ಕಾಣುತ್ತೆ. ಗಮನಿಸಿ, ದೇವರು ವಿಜ್ಞಾನವೇ ಇಲ್ಲದಂಥ ಸಮಯದಲ್ಲಿ ಎಂಥ ವಿಜ್ಞಾನವನ್ನ ದೇವರು ಬೈಬಲಲ್ಲಿ ಬರೆಸಿದನು. ನಾವು ಇದನ್ನ ತಿಳಿದುಕೊಳ್ಳದೆ, ಈ ವಿಜ್ಞಾನವನ್ನ ತಿಳಿದುಕೊಳ್ಳದೆ ಅಜ್ಞಾನಿಗಳಾಗಿ ನಾವು ವರ್ತಿಸ್ತಾ ಇದ್ದೀವಿ. ಬೈಬಲ್ನ ಅದಕ್ಕೆ ಇವತ್ತು ಎಲ್ಲರೂ ಮತಗ್ರಂಥವನ್ನಾಗಿ ಮುದ್ರೆ ಹಾಕಿ, ಯಾರು ಕೂಡ ಎಲ್ಲೂ ಬೈಬಲ್ ವಿಷಯದಲ್ಲಿ ಎತ್ತಿ ಮಾತಾಡಬಾರ್ದು, ಕ್ರಿಸ್ತನ ವಿಷಯದಲ್ಲಿ ಯಾರು ಮಾತಾಡಬಾರ್ದು, ಎಲ್ಲೂ ಕೂಡ ಕ್ರಿಸ್ತನ ವಿಷಯದಲ್ಲಿ ಸುವಾರ್ತೆ ಸಾರಬಾರ್ದು, ಆ ರೀತಿಯಾಗಿ ಜನಗಳೆಲ್ಲ ಮಾಡಿರೋದಕ್ಕೆ ಕಾರಣ ಏನು ಅಂದ್ರೆ, ಮನುಷ್ಯರಾಗಿರುವಂಥ ಅಂದ್ರೆ ಕ್ರೈಸ್ತರಾಗಿರುವಂಥ ನಮ್ಮ ಅಜ್ಞಾನಗಳೇ ಅಂತಲೇ ಅರ್ಥ ಮಾಡ್ಕೋಬೇಕು. ಖಚಿತವಾಗಿ ಆಲೋಚನೆ ಮಾಡಿ. ರಕ್ತ ಸಂಬಂಧಿಗಳಲ್ಲಿ ಒಬ್ಬ ಮನುಷ್ಯನಿಗೆ ಹೋಲುವಂತ ರಕ್ತವು ಬೋನ್ ಮ್ಯಾರೋ ಆಗಿರ್ಬೋದು ಇರ್ತತೆ ಎನ್ನುವಂಥದ್ದನ್ನ ವಿಜ್ಞಾನ ಇವತ್ತು ಹೇಳಿರುವಂಥ ಮಾತನ್ನ ಬೈಬಲ್ ಸಾವಿರಾರು ವರ್ಷಗಳ ಕೆಳಗೆ ಕ್ರಿಸ್ತ ಪೂರ್ವದಲ್ಲಿ ಹೇಳಿರುವಂಥ ಮಾತಿದು. ಇದು ಕ್ರಿಸ್ತ ಪೂರ್ವದಲ್ಲಿ ಅಂದ್ರೆ ಯೇಸು ಕ್ರಿಸ್ತನ ಈ ಭೂಮಿಗೆ ಬರೋದಕ್ಕಿಂತ ಮೊದಲೇ ಕ್ರಿಸ್ತ ಪೂರ್ವದಲ್ಲೇ ಬರೆಯಲ್ಪಟ್ಟಿರುವಂಥ ಮಾತುಗಳು. ಸಮುವೇಲನ ಪುಸ್ತಕ ಆಗಿರ್ಬೋದು, ನಾವು ಹೋಗಿದ್ದಂಥ ಮಾತುಗಳು. ಅಂದ್ರೆ ದಾವೀದನ ಯೆಹೂದ್ಯರ ಹಿರಿಯರೊಂದಿಗೆ ದಾವೀದನ ಸಹೋದರಿಯಾದಂಥ ಅಬೀಗೈಲಳ ಮಗನಾದಂಥ ಆಮೋಸ್ನೊಂದಿಗೆ ಹೇಳ್ತಿರುವಂಥ ಮಾತುಗಳು ಇವು. ರಕ್ತ ಸಂಬಂಧಿಗಳಾದಂಥ ಸಹೋದರರಲ್ಲಿ ಬೋನ್ ಮ್ಯಾರೋ ಕುರಿತು ಇತ್ತೀಚಿನ ದಿನಗಳಲ್ಲಿ ತಿಳಿದುಕೊಂಡಿದ್ದಾರೆ ಈ ಒಂದು ವಿಜ್ಞಾನಿಗಳು. ಆದ್ರೆ ಆ ಒಂದು ಮಜ್ಜೆಗೋಸ್ಕರ ತಂದೆ ಯಾವತ್ತೋ ಬರೆಸಿರುವಂಥ ಸತ್ಯಗಳಿವೆಲ್ಲನ. ಆದ್ರೆ ನಾವು ಇವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟವಾಗಿರುವಂಥ ಕಾರಣ ನಾವೇನೋ ಅಂದ್ಕೊಳ್ತಾ ಇದ್ದೀವಿ. ಏನೋ ಅಂದ್ಕೊಂಡು ಅರ್ಥವಾಗದಲ್ಲೇ ಇರುವಂಥ ಗ್ರಂಥ ಅಂದ್ಕೊಂಡು, ಇಲ್ಲ ನಾವು ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ನಮ್ಮ ಜೀವನಗಳನ್ನು ಹಾಳು ಮಾಡ್ಕೊಳ್ತಾ, ನಮ್ಮ ಅವಯವಗಳನ್ನು ಹಾಳು ಮಾಡಿಕೊಳ್ತಾ ಇದ್ದೀವಿ. ಗಮನಿಸ್ಬೇಕು, ಈ ಭೂಮಿ ಮೇಲೆ ಮನುಷ್ಯನು ಎಷ್ಟನ್ನೇ ಸಂಪಾದನೆ ಮಾಡಿದ್ರೂ ಕೂಡ ಅದು ಯಾವತ್ತಿಗೂ ಕೂಡ ವ್ಯರ್ಥವೇ. ಒಬ್ಬ ಮನುಷ್ಯನ ಏನೇ, ಈಗ ನಾವು ಎಕ್ಸಾಂಪಲ್ ಆಗಿ ನೋಡುವಂಥದ್ದಾದ್ರೆ, ಈ ಒಂದು ಆಪಲ್ ಕಂಪನಿಯ ಅಧಿನೇತ ಇದ್ದಾನೆ. ಆಪಲ್ ಎನ್ನುವಂಥ ಈ ಒಂದು ಕಂಪನಿ ಏನು ಅಂದರೆ, ಉನ್ನತವಾಗಿ ಮತ್ತು ದೊಡ್ಡ ಮಟ್ಟಿಗೆ ಸಾಧನೆ ಮಾಡಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥ ಒಂದು ಕಂಪನಿ ಇದು ಆಪಲ್ ಕಂಪನಿ. ಅಂದರೆ ಸ್ಟ್ಯಾಂಡರ್ಡು ಆಪಲ್ ಕಂಪನಿ ಮೊಬೈಲ್ಗಳಾಗಿರ್ಬೋದು, ಲ್ಯಾಪ್ಟಾಪ್ಗಳಾಗಿರ್ಬೋದು, ಯಾವುದೇ ಒಂದಕ್ಕಾಗಿರ್ಬೋದು, ಇವು ಬೇಡಿಕೆಗಳು ಜಾಸ್ತಿ, ರೇಟ್ಗಳು ಜಾಸ್ತಿ. ಈ ಒಂದು ಕಂಪನಿಯ ಮುಖ್ಯಸ್ಥ ಆತನು ಸ್ಟೀವ್ ಜಾಬ್ಸ್ ಎನ್ನುವಂಥವನು ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕಾಗ್ದಲೇ ಹೋಗಿದ್ದಾನೆ. ಅಂದ್ರೆ ಕೋಟಿ ದುಡ್ಡು ಇದ್ರೂ ಕೂಡ ಒಬ್ಬ ಮನುಷ್ಯನು ತನ್ನ ಆರೋಗ್ಯವನ್ನ ಉಳಿಸ್ಕೊಳ್ಳುವಂಥದ್ದು ಅವನ ಕೈಯಲ್ಲಿ ಇಲ್ಲ. ಇದು ಡಾಕ್ಟರ್ ಕೈಯಲ್ಲಿ ಐತೆ ಅಂತ ನೋಡುವಾಗ ಅವರ ಕೈಯಲ್ಲೂ ಕೂಡ ಇಲ್ಲ. ಯಾಕೆ ಅವ್ರ ಕೈಯಲ್ಲೂ ಕೂಡ ಇಲ್ಲ ಅಂತ ಹೇಳ್ತೀನಿ ಅಂತ ಅಂದ್ರೆ, ಇವತ್ತಿಗೂ ಕೂಡ HIV ಎನ್ನುವಂಥದ್ದಕ್ಕೆ ಮೆಡಿಸನ್ ಅನ್ನ ಇವತ್ತಿಗೂ ಕೂಡ ಕಂಡುಹಿಡಿಯೋದಕ್ಕಾಗಿಲ್ಲ. ಒಂದು ಕ್ಯಾನ್ಸರ್ ಬಂದ್ರೆ ಎಷ್ಟೋ ಕಷ್ಟ ಡಾಕ್ಟರ್ಗಳಿಗೆ. ಅಂದ್ರೆ ಮೆಡಿಸನ್ ಇಲ್ಲದೆ ಇರುವಂಥ ರೋಗಗಳು ಕೂಡ ಇದೆ. ಇವತ್ತು ಕೊರೋನಾ ಎನ್ನುವಂಥದ್ದು ಬಂತು ದಿಢೀರಂತ, ಅದಕ್ಕೆ ರೋಗ ಮೆಡಿಸನ್ನೇ ಇಲ್ಲ. ಆಲೋಚನೆ ಮಾಡಿ. ಅಂದ್ರೆ ದೇವರು ದೊಡ್ಡವನ ಇಲ್ಲ, ಮನುಷ್ಯರಾಗಿರುವಂಥ ವೈದ್ಯರು ದೊಡ್ಡವರ ಅಂತಾನ. ಅಂದ್ರೆ ಯಾವುದೇ ಒಬ್ಬ ಮನುಷ್ಯನಿಗೆ
ಆರೋಗ್ಯವು ಇರಬೇಕು ಅಂತಂದರೆ ಅದು ದೇವರ ಮಾತಿನಿಂದ, ದೇವರಿಂದ ಮಾತ್ರವೇ ಸಾಧ್ಯ ಹೊರತು ಮತ್ತಾರಿಂದಲೂ ಕೂಡ ಸಾಧ್ಯ ಇಲ್ಲ. ಈ ಒಂದು ಡಾಕ್ಟರ್ಗಳಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಈ ಪ್ರಕೃತಿಯಲ್ಲಿ ಇರುವಂಥದ್ದನ್ನು ದೇವರು ಈ ಪ್ರಕೃತಿಯಲ್ಲಿ ಇಟ್ಟಿರುವಂಥದ್ದನ್ನು ಯಾವುದೋ ಒಂದನ್ನು ತೆಗೆದುಕೊಂಡು ಅವರೇನೋ ಒಂದು ಮೆಡಿಸಿನನ್ನು ರೆಡಿ ಮಾಡ್ಬೋದು. ಅದನ್ನು ಹೊರತುಪಡಿಸಿ ಅವ್ರನ್ನ ಅದಕ್ಕಿಂತ ಹೆಚ್ಚಿನದಾಗಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಲೋಚನೆ ಮಾಡಿ, ಒಬ್ಬ ಚರಿತ್ರೆಯಲ್ಲಿ ಹಿಜ್ಕೀಯ ಎನ್ನುವಂಥ ಒಬ್ಬ ವ್ಯಕ್ತಿ ಕಾಣ್ತಾನೆ. ಆತನ ಮರಣವನ್ನು ಹೊಂದುವಂಥ ಸಮಯ ಬಂದ್ಬಿಡ್ತೈತಿ. ದೇವ್ರು ಹೇಳ್ತಾರೆ, ನೀನು ಸಾಯ್ಬೇಕಾಗಿರುವಂಥ ಸಮಯ ನಿನಗೆ ಹತ್ರಕ್ಕೆ ಬಂದೈತೆ, ನಿನ್ನ ಮನೆ ವಿಷಯದಲ್ಲಿ ನೀನೆಲ್ಲ ವ್ಯವಸ್ಥೆ ಮಾಡುವಂತಾನ. ಆತನು ಮತ್ತೆ ಮಾನಸಾಂತರ ಪಟ್ಟು ದೇವರನ್ನ ಬೇಡ್ಕೊಂಡಾಗ ದೇವ್ರ ಅವನಿಗೆ 15 ವರ್ಷಗಳ ಕಾಲವನ್ನು ಕೂಡಿಸ್ತಾರೆ. ಅಂದರೆ ನಿನಗೆ 15 ವರ್ಷಗಳ ಕಾಲ ಎಕ್ಸ್ಟ್ರಾವನ್ನು ಕೊಡ್ತಾ ಇದ್ದೀನಿ ಅಂತ. ಅಂದರೆ ಇದು ಯಾವ ಡಾಕ್ಟರ್ ಕೈಲಾದರೂ ಆಗುತ್ತಾ? ಇಲ್ಲ ಯಾವ ಒಂದು ವಿಜ್ಞಾನಿ ಕೈಯಲ್ಲಿ ಆಗುತ್ತಾ? ಯಾವ ಪಂಡಿತನ ಕೈಯಲ್ಲಿ ಆಗುತ್ತಾ? ಇಲ್ಲ ಯಾವ ಸೇವಕನ ಕೈಯಲ್ಲಿ, ಪಾಸ್ಟರ್ ಅನಿಸಿಕೊಂಡಂಥವ್ರ ಕೈಯಲ್ಲಿ ಆಗುತ್ತಾ? ಯಾರ ಕೈಲೂ ಕೂಡ ಅಂಥ ಅಧಿಕಾರ ಇಲ್ಲ. ಅದು ದೇವರಿಂದ ಮಾತ್ರವೇ ಸಾಧ್ಯ. ಒಬ್ಬ ಮನುಷ್ಯನು, ಒಬ್ಬ ದಾವೀದನಂತೆ, ಒಬ್ಬ ಯೋಬನಂತೆ, ಒಬ್ಬ ದಾನಿಯೇಲನಂತೆ ಈ ರೀತಿಯಾಗಿ ಭೂಮಿ ಮೇಲೆ ನೀತಿವಂತರಾಗಿ ಬದುಕಿದ್ರೆ ಅವನು ಆರೋಗ್ಯವನ್ನು ಹೊಂದಿಕೊಳ್ತಾನೆ. ಮತ್ತು ಆತನು ಯಾವುದೇ ಕಾರಣಕ್ಕೂ ಕೂಡ ಅವನ ಇಷ್ಟಾನುಸಾರವಾಗಿ ಬದುಕೋದಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತಂದರೆ ಭೂಮಿ ಮೇಲೆ ನಮಗೆ ಚರಿತ್ರೆಯಲ್ಲಿ ಎಷ್ಟೋ ಜನ ನೀತಿವಂತರುಗಳು ಕಾಣ್ತಾರೆ. ಅವ್ರು ಯಾರು ಕೂಡ ಅವ್ರಿಗೋಸ್ಕರ ಬದುಕಿಲ್ಲ, ದೇವರಿಗೋಸ್ಕರ ಬದುಕಿದ್ದಾರೆ. ಅಂದರೆ ಒಬ್ಬ ಮನುಷ್ಯನು ತನ್ನ ಅವಯವಗಳನ್ನು, ತನ್ನ ಆರೋಗ್ಯವನ್ನು, ತನ್ನ ಶಕ್ತಿ ಬಲಗಳನ್ನು ಎಲ್ಲವನ್ನೂ ಕೂಡ ದೇವರಿಗೋಸ್ಕರವೇ ಮೀಸಲು ಮಾಡಬೇಕು. ಅದನ್ನೇ ಗಮನಿಸಿ, ಯೇಸು ಕ್ರಿಸ್ತನ ಒಂದು ಮಾತನ್ನು ಹೇಳ್ತಾನೆ ಸುಂಕದ ವಿಷಯದಲ್ಲಿ. ನೀನು ಸುಂಕವನ್ನು ಕಟ್ಟಲ್ವ ಎಂಬುದಾಗಿ ಕೇಳಿದಕ್ಕೋಸ್ಕರನ ಯೇಸು ಕ್ರಿಸ್ತನ ಒಂದು ಮಾತನ್ನು ಹೇಳ್ತಾನೆ, ಕೈಸರನದನ್ನ ಕೈಸರನಿಗೆ ಕೊಡಿರಿ, ದೇವರದನ್ನ ದೇವರಿಗೆ ಕೊಡಿರಿ ಅಂತಾನ. ಅಂದ್ರೆ ದೇವರದ್ದು ಏನಿದೆ ಈ ಭೂಮಿ ಮೇಲೆ ದೇವರಿಗೆ ಕೊಡೋದಕ್ಕೆ ಎಂಬುದಾಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದ್ರೆ 24ನೇ ಕೀರ್ತನೆ 1ನೇ ವಚನ 2ನೇ ವಚನಗಳಲ್ಲಿ ನಾವು ಸ್ಪಷ್ಟವಾಗಿ ಕೆಲವೊಂದು ಸರಿ ಎಷ್ಟೋ ಸರಿ ಮಾತುಗಳನ್ನು ಓದ್ಕೊಂಡಿದ್ದೀವಿ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಅದರ ನಿವಾಸಿಗಳು ಆತನವರೇ ಅಂತಾನ. ಅಂದರೆ ಭೂಮಿಯು ಅದರಲ್ಲಿ ಇರುವಂಥ ಎಲ್ಲವೂ ಕೂಡ ದೇವರದ್ದೇ ಆಗಿರುವಾಗ, ಅದರಲ್ಲಿ ನಿವಾಸ ಮಾಡ್ತಿರುವಂಥ ಪ್ರತಿಯೊಬ್ಬ ಮನುಷ್ಯರು ಕೂಡ ದೇವರ ಸ್ವತ್ತೇ ಆಗಿರುವಾಗ ದೇವರಿಗೆ ನಾವು ಕೊಡೋದಲ್ಲೇ ಉಳಿಸ್ಕೊಳ್ಳೋದಕ್ಕೆ ಇನ್ನೇನಿದೆ? ಆಲೋಚನೆ ಮಾಡಿ ನಾನು ಹೇಳಿದ್ದನ್ನು ಮಾತನ್ನು. ಆ ರೀತಿಯಾಗಿ ದೇವರದೇ ಸರ್ವಸ್ವವು ಕೂಡ ದೇವರದೇ. ಆ ದೇವರಿಗೋಸ್ಕರವೇ ಎಲ್ಲವನ್ನ ಕೊಡಬೇಕು. ಹಾಗೆ ಮನುಷ್ಯನ ಒಂದು ಎಲುಬಿನಲ್ಲಿ ಜೀವವಿದೆ ಎನ್ನುವಂಥದ್ದನ್ನು ರುಜುಪಡಿಸುವಂಥ ಇನ್ನೂ ಕೆಲವೊಂದು ಮಾತುಗಳನ್ನು ಬೈಬಲ್ ನೋಡುವಂಥದ್ದಾದರೆ 1 ಅರಸುಗಳು 8:19 ಗಮನಿಸಿ. 1 ಅರಸುಗಳು 8ನೇ ಅಧ್ಯಾಯ 19ನೇ ವಚನವನ್ನು ಓದೋದು. ಆದರೂ ನೀನು ಅದನ್ನು ಕಟ್ಟಬಾರದು, ನಿನ್ನಿಂದ ಹುಟ್ಟುವ ಮಗನು ನನ್ನ ಹೆಸರಿಗಾಗಿ ಒಂದು ಆಲಯವನ್ನು ಕಟ್ಟಬೇಕು ಎಂದು ಹೇಳಿದನು. ಗಮನಿಸಿ ಇಲ್ಲಿ, ಆದರೂ ನೀನು ಆಲಯವನ್ನು ಕಟ್ಟಬಾರದು. ಅಂದ್ರೆ ದಾವೀದನು ದೇವರಿಗೆ ಆಲಯವನ್ನು ಕಟ್ಟಬೇಕು ಎನ್ನುವಂಥ ಮನಸ್ಸನ್ನು ಮಾಡ್ತಾನೆ. ಆ ಮನಸ್ಸನ್ನು ಮಾಡಿದಂಥ ಸಮಯದಲ್ಲಿ ದೇವರೇನು ಮಾಡ್ತಾರೆ, ನೀನು ಅದನ್ನು ಕಟ್ಟಬಾರದು, ನಿನ್ನಿಂದ ಹುಟ್ಟುವಂಥ ಮಗ ನನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟಬೇಕು ಎಂಬುದಾಗಿ ದೇವರಲ್ಲಿ ಹೇಳ್ತಾನೆ ಎನ್ನುವಂಥದ್ದು ಖಚಿತವಾಗಿ ಕನ್ನಡ ಭಾಷೆ ಬೈಬಲಲ್ಲಿ ಕಾಣುತ್ತೆ. ತೆಲುಗು ಭಾಷೆ ಬೈಬಲಲ್ಲಿ ಇದೇ ಮಾತು ಏನು ಕಾಣುತ್ತೆ ಅಂದರೆ, ತೆಲುಗು ಭಾಷೆಯಲ್ಲಿ ನಿನ್ನ ನಡುವಿನಿಂದ ಅಥವಾ ಸೊಂಟನಿಂದ ಹುಟ್ಟುವಂಥ ಮಗನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ನಡುವಿನಿಂದ ಸೊಂಟದಿಂದ ಹುಟ್ಟುವಂಥ ಮಗನು ಎಂಬುದಾಗಿ ತೆಲುಗು ಭಾಷೆ ಬೈಬಲಲ್ಲಿ ಭಾಷಾಂತರವಾಗಿರುವಂಥದ್ದರ ಅರ್ಥ ಏನು ಅಂತೇಳಿ ನೋಡುವಾಗ, ಅಂದರೆ ಮನುಷ್ಯನ ಸೊಂಟದಲ್ಲಿ ಅಂದರೆ ನಡುವಿನಲ್ಲಿ ಬೆನ್ನೆಲುಬಿನಲ್ಲಿ ಜೀವ ಕಣಗಳು ಇರುತ್ತೆ. ಅಂದರೆ ಬೆನ್ನೆಲುಬು ಎಂಬುದಾಗಿ ನಾವೇನು ಹೇಳ್ತೀವೋ, ಬೆನ್ನಿನಲ್ಲಿ ಇರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಮೂಳೆ ಎಂಬುದಾಗಿ ನಾವೇನು ಹೇಳ್ತೀವೋ ಅದರಲ್ಲಿ ಜೀವ ಕಣಗಳು ಇರುತ್ತೆ. ಅಂದರೆ ಆ ಜೀವ ಕಣಗಳಿಂದಲೇ ಮನುಷ್ಯನು ಹುಟ್ಟತಾನ ಎನ್ನುವಂಥದ್ದನ್ನ ಖಚಿತವಾಗಿ ಅರ್ಥ ಮಾಡ್ಕೊಬೇಕು. ಅಂದ್ರೆ ಆ ಜೀವ ಕಣಗಳಿಂದಲೇ ಮನುಷ್ಯನು ಹುಟ್ಟತಾನೆ. ಅಂದರೆ ಯಾವ ರೀತಿಯಾಗಿ ಅಂತ ಅಂದರೆ, ಇವತ್ತು ತಂದೆಯ ಗರ್ಭದಿಂದ ತಾಯಿಯ ಗರ್ಭಕ್ಕೆ ಸೇರುವಂಥ ಶುಕ್ರ ಕಣಗಳಾಗಿರ್ಬೋದು. ಅಂದರೆ ಇದೇನು ಅಂತೇಳಿ ನೋಡುವಾಗ ಆತ್ಮ ಇದು. ಅಂದರೆ ಆ ಪವರ್, ಆತ್ಮ ಎನ್ನುವಂಥದ್ದು ಒಂದು ಶಕ್ತಿ ಇದು. ಅಂದರೆ ಮಗನು ಎಲ್ಲಿ ಜನಿಸ್ತಾನೆ ಎನ್ನುವಂಥದ್ದನ್ನು ನೋಡುವಂಥದ್ದಾದ್ರೆ ದೇವರು ಖಚಿತವಾಗಿ ಅಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ನಿನ್ನ ಮಗನಿಂದ ಅಂದರೆ ನಿನ್ನ ಎಲುಬಿನಿಂದ ನಿನ್ನ ನಡುವಿನಿಂದ ಬರುವಂಥವನು ಆಲಯವನ್ನು ಕಟ್ತಾನೆ ಅಂತಾನ. ಅಂದ್ರೆ ನಾವಿವತ್ತೆಲ್ಲ ಏನು ಅಂದ್ಕೊಂಡಿದ್ದೀವಿ ಅಂದರೆ, ಸ್ತ್ರೀಯರೇ ಮಕ್ಕಳನ್ನ ಪಡಿತಾರಲ್ವಾ, ಮಕ್ಕಳನ್ನ ಗಂಡಸರು ಯಾವ ರೀತಿಯಾಗಿ ಪಡಿತಾರೆ, ಅದರಲ್ಲಿ ಬೆನ್ಮೂಳೆಯಿಂದ ಬರುವಂಥದ್ದೇನು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಮಕ್ಕಳನ್ನ ಪಡೆಯುವಂಥವ್ರು ಗಂಡಸರ ಇಲ್ಲ ಹೆಂಗಸರ ಎನ್ನುವಂಥದ್ದನ್ನ ನೋಡುವಂಥದ್ದಾದರೆ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 2ನೇ ವಚನ 3ನೇ ವಚನವನ್ನು ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 2ನೇ ವಚನ 3ನೇ ವಚನವನ್ನು.
ಓದು ಓದು ಯೇಸು ಕ್ರಿಸ್ತನ ಓದು ಗೋಕುಲ. ಯೇಸು ಕ್ರಿಸ್ತನ ವಂಶಾವಳಿದವನ ವಂಶದವನು ದಾವೀದನು ಅಬ್ರಹಾಮನ ವಂಶದವನು. ಅಬ್ರಹಾಮನು ಇಸಾಕನನ್ನು ಪಡೆದನು, ಇಸಾಕನು ಯಾಕೋಬನನ್ನು ಪಡೆದನು, ಯಾಕೋಬನು ಯಹೂದನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು, ಯಹೂದನು ತಾಮರಳಲ್ಲಿ ಪೆರೇಚನನ್ನು ಜೆಹರನನ್ನು ಪಡೆದನು. ಗಮನಿಸಿ, ಸಾಕು ಸಾಕು. ಇಲ್ಲಿ ನೋಡಿ, ಅಬ್ರಹಾಮನು ಇಸಾಕನನ್ನ ಪಡೆದನು. ಇಲ್ಲಿ ಏನಿದೆ, ನಾವೆಲ್ಲ ಅಂದುಕೊಳ್ತಿರುವಂತಹ ಒಂದು ನಾವು ವಿಷಯ ಏನು ಅಂದ್ರೆ, ಯಾವುದೇ ಒಂದು ಮಗು ಹುಟ್ಟಬೇಕಾದ ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಹುಟ್ಟಬೇಕಾಗುವಂಥದ್ದು ಏನು, ತಾಯಿಯಿಂದನ. ಅಂದ್ರೆ ತಾಯಿ ಮಕ್ಕಳನ್ನ ಪಡಿತಾಳೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಬೈಬಲ್ ಏನು ಅಂತ ಒಂದು ಸತ್ಯವನ್ನ ತಿಳಿಸ್ತಾ ಐತೆ ಅಂತ ಅಂದ್ರೆ, ಅಬ್ರಹಾಮನು ಇಸಾಕನನ್ನ ಪಡೆದಂತೆ, ಇಸಾಕನು ಯಾಕೋಬನನ್ನ ಪಡೆದಂತೆ, ಯಾಕೋಬನು ಯಹೂದನನ್ನ ಪಡೆದಂತೆ, ಅವನ ಅಣ್ಣ ತಮ್ಮಂದಿರನ್ನ ಪಡೆದಂತೆ. ಯಾವ ರೀತಿಯಾಗಿ ಇವತ್ತು ನನ್ನ ತಾಯಿ ನನ್ನನ್ನು ಎತ್ತಿದಾಳೆ ಎನ್ನುವಂಥದ್ರಲ್ಲಿ ಅರ್ಥ ಇದೆ. ಆದರೆ ತಂದೆನೇ ಎತ್ತಿದ್ದಾನೆ ಎನ್ನುವಂಥದ್ರಲ್ಲಿ ಯಾವ ಅರ್ಥ ಇದೆ? ಇದು ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಆದರೆ ಮನುಷ್ಯನು ಗ್ರಹಿಸಲಾರದೆ ಇರುವಂಥ ಸತ್ಯವು ಇದು. ಯಾವ ರೀತಿಯಾಗಿ ಅಂತಂದ್ರೆ, ತಂದೆಯ ಗರ್ಭದಿಂದ ತಾಯಿಯ ಗರ್ಭಕ್ಕೆ ಶುಕ್ರಕಣಗಳು ಹೋಗ್ದಲೇ ಇದ್ರೆ ತಾಯಿಯ ಗರ್ಭದಲ್ಲಿ ಶರೀರ ನಿರ್ಮಾಣವಾಗುವುದಿಲ್ಲ. ಇದನ್ನ ಚೆನ್ನಾಗಿ ಗಮನಿಸಬೇಕು. ಅಂದ್ರೆ ತಂದೆಯ ಗರ್ಭದಿಂದ ತಾಯಿಯ ಗರ್ಭಕ್ಕೆ ಶುಕ್ರಕಣಗಳು ಸೇರಿದ್ರೆ ಮಾತ್ರವೇ ತಾಯಿಯ ಗರ್ಭದಲ್ಲಿ ಶರೀರ ನಿರ್ಮಾಣವಾಗುತ್ತೆ ಹೊರತು ತಾಯಿಯ ಗರ್ಭದಲ್ಲೇ ನೇರವಾಗಿ ಮಕ್ಕಳು ಜನಿಸಲ್ಲ. ಅಂದ್ರೆ ತಾಯಿಯ ಗರ್ಭದಲ್ಲೇ ಇದ್ದಕ್ಕಿದ್ದಂತೆನೇ ಮಕ್ಕಳು ಹುಟ್ಟು ಬಿಡ್ತಾರ? ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಅಂದ್ರೆ ತಾಯಿಯ ಗರ್ಭಕ್ಕೆ ಶುಕ್ರಕಣಗಳು ಸೇರ್ಬೇಕು. ಆ ಶುಕ್ರಕಣಗಳಿಗೆ ದೇವರು ತಾಯಿಯ ಗರ್ಭದಲ್ಲೇ ಆಕಾರವನ್ನು ಕೊಡಬೇಕು. ಯಾಕೆಂದ್ರೆ ತಂದೆಯ ಗರ್ಭದಲ್ಲಿ ಆಕಾರ ನಿರ್ಮಾಣವಾಗುವುದಿಲ್ಲ ಅಂತ ಏರ್ಪಾಟನ್ನು ದೇವರು ತಂದೆಯ ಗರ್ಭದಲ್ಲಿ ಮಾಡಿಲ್ಲ. ತಾಯಿ ಅಂದ್ರೆ ಯಾವುದೇ ಮಕ್ಕಳ ಒಂದು ಶರೀರ ನಿರ್ಮಾಣ ನಡೆಯುವಂಥದ್ದು ತಾಯಿಯ ಗರ್ಭದಲ್ಲಿ ಮಾತ್ರವೇ. ಅಂದ್ರೆ ತಾಯಿಯ ಗರ್ಭವೇ ಶರೀರ ನಿರ್ಮಾಣ ಮಾಡುವಂತ ಕಾರ್ಖಾನೆ, ಫ್ಯಾಕ್ಟ್ರಿ. ಆಲೋಚನೆ ಮಾಡಿ ಇದನ್ನ. ತಂದೆಯ ಗರ್ಭದಲ್ಲಿ ಶರೀರ ನಿರ್ಮಾಣವಾಗಲ್ಲ. ತಂದೆಯ ಗರ್ಭದಿಂದ ಏನ್ ಬರುತ್ತೆ? ಆತ್ಮ ಎನ್ನುವಂಥ ಶಕ್ತಿ ಬರುತ್ತೆ. ಆ ಆತ್ಮ ಯಾವುದು ಅಂತಂದ್ರೆ ಶುಕ್ರಕಣಗಳ ರೂಪದಲ್ಲಿ. ಅಂದ್ರೆ ಶುಕ್ರಕಣಗಳ ರೂಪದಲ್ಲಿ ಆತ್ಮ ಎನ್ನುವಂಥದ್ದು ತಾಯಿಯ ಗರ್ಭಕ್ಕೆ ಪ್ರವೇಶ ಮಾಡುತ್ತೆ. ತಾಯಿಯ ಗರ್ಭದಲ್ಲಿ ನೀರಿನ ಆಕಾರದಲ್ಲಿ ಹೋದಂತ ಆ ಒಂದು ಶುಕ್ರಕಣಗಳು, ಆ ಒಂದು ಕಣದಲ್ಲಿ ಒಂದು ಕಣವನ್ನ ದೇವರೇನ್ ಮಾಡ್ತಾನೆ? ಶರೀರ ಆಕಾರವನ್ನು ನಿರ್ಮಾಣ ಮಾಡ್ತಾನೆ. ಅಂದ್ರೆ ಈಗ ಮಕ್ಕಳನ್ನ ಪಡೆಯೋದಕ್ಕೆ ಮೂಲ ಕಾರಣರು, ಪ್ರಾಮುಖ್ಯವಾದಂಥವರು ಯಾರು ಪಡಿತಾ ಇದ್ದಾರೆ? ತಂದೆನ ಇಲ್ಲ ತಾಯಿನ ಅಂತ ನೋಡುವಾಗ ತಂದೆನೇ. ಯಾಕಂದ್ರೆ ತಂದೆಯ ಗರ್ಭದಿಂದಲೇ ಶುಕ್ರಕಣಗಳು ಬರಬೇಕು. ಆವಾಗಲೇ ತಾಯಿಯ ಗರ್ಭದಲ್ಲಿ ಮನುಷ್ಯನ ಶರೀರ ಎನ್ನುವಂಥದ್ದು ನಿರ್ಮಾಣವಾಗಬೇಕು. ಈ ಒಂದು ಸತ್ಯ ನಾವು ಗ್ರಹಿಸಿಕೊಳ್ಳಕ್ಕಾಗದಲ್ಲೇ ಇರುವಂಥದ್ದು. ಆದರೆ ಇದು ಸತ್ಯವಂತ ನೋಡುವಾಗ ಸತ್ಯವೇ. ನಾವು ಇದನ್ನ ಅರ್ಥ ಮಾಡಿಕೊಂಡಿಲ್ಲ ಅಷ್ಟೇ. ಈ ಒಂದು ಸಂದರ್ಭದಲ್ಲಿ ನಾವೀಗ ಓದಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಂದೆಯರೇ ಮಕ್ಕಳನ್ನ ಎತ್ತಿದ್ದಾರೆ ಎನ್ನುವಂಥದ್ದನ್ನ ಬೈಬಲ್ ಯಾವತ್ತೋ ಹೇಳಿದೆ. ಇದು ನಾವು ಅರ್ಥ ಮಾಡಿಕೊಳ್ಳದಲ್ಲೇ ಇದ್ದೀವಿ. ಅಂದ್ರೆ ಈ ಒಂದು ವೈದ್ಯ ಪ್ರಪಂಚವು ಎಲುಬಿನಲ್ಲಿರುವಂಥ ಮಜ್ಜೆಯನ್ನು ದಾನ ಮಾಡುವುದಕ್ಕೋಸ್ಕರ ಒಬ್ಬ ವ್ಯಕ್ತಿಗೆ ಕನಿಷ್ಠವಾಗಿ, ಈಗ ಒಬ್ಬ ವ್ಯಕ್ತಿಗೆ ಬೋನ್ ಮ್ಯಾರೋ ಎನ್ನುವಂಥದ್ದು, ಎಲುಬಿನ ಮಜ್ಜೆ ಎನ್ನುವಂಥದ್ದು ಕಡಿಮೆ ಆಗಿದೆ ಅಂದ್ಕೊಳ್ಳಿ. ಆತನು ನಿಶ್ಶಕ್ತನಾಗಿ ಹೋಗ್ತಾನೆ. ನಿಶ್ಶಕ್ತನಾಗಿ ಹೋದಂಥ ಸಮಯದಲ್ಲಿ ಆತನಿಗೆ ಬೋನ್ ಮ್ಯಾರೋ ಆತನಿಗೆ ಹಾಕಬೇಕು ಎನ್ನುವಂಥದ್ದನ್ನು ನೋಡುವಂಥದ್ದಾದರೆ ಅದು ಯಾವ ವ್ಯಕ್ತಿಯಲ್ಲಿ ತೆಗೆದುಕೊಂಡ್ರೆ ಅದು ಒಳ್ಳೇದಾಗುತ್ತೆ, ಅಂದ್ರೆ ಯಾವ ವ್ಯಕ್ತಿಯಲ್ಲಿ ತೆಗೆದುಕೊಂಡ್ರೆ ಅದು ಸಕ್ಸಸ್ ಆಗುತ್ತೆ, ಯಾವ ವ್ಯಕ್ತಿಯಲ್ಲಿ ತೆಗೆದುಕೊಂಡ್ರೆ ಅದು ಉತ್ತಮವಾಗಿರುವಂಥದ್ದು ಇರ್ತತೆ ಅನ್ನುವಂಥದ್ದನ್ನು ನೋಡುವಂಥದ್ದಾದ್ರೆ ಇವತ್ತು ವಿಜ್ಞಾನ ಎನ್ನುವಂಥದ್ದು ಏನು ಹೇಳ್ತತೆ ಅಂದ್ರೆ 18ರಿಂದ 44 ವರ್ಷಗಳ ಒಂದು ವಯಸ್ಕರನ್ನ, 18 ವರ್ಷಗಳ ಮೇಲ್ಪಟ್ಟು 44 ವರ್ಷಗಳ ಒಳಗೆ, ಅಂದ್ರೆ ಈ ಮಧ್ಯಕಾಲದಲ್ಲಿರುವಂಥ ವಯಸ್ಕರನ್ನ ತೆಗೆದುಕೊಂಡು ಅವರಲ್ಲಿರುವಂಥದ್ದು, ಈಗ ನನಗೆ ಬೋನ್ ಮ್ಯಾರೋ ಎನ್ನುವಂಥದ್ದು ನನಗೆ ಕಡಿಮೆ ಆಗಿದೆ, ನನಗೆ ಬೇಕು ಅಂದ್ರೆ ನನ್ನ ಕುಟುಂಬಸ್ಥರಲ್ಲಿ ಯಾರೋ ಸಿಗ್ತಾರೋ ಅಂದ್ಕೊಳ್ಳಿ. ನನ್ನ ಕುಟುಂಬಸ್ಥರಲ್ಲಿ ಸಿಕ್ಕಿದಂಥವ್ರನ್ನ ವಯಸ್ಸಾಗಿರುವಂಥವರಲ್ಲೋ ಇಲ್ಲ ಏನೋ ಚಿಕ್ಕ ವಯಸ್ಸಿನಲ್ಲಿ ಇರುವಂಥವ್ರನ್ನ ಅವರಲ್ಲಿ ತೆಗೆದುಕೊಂಡ್ರೆ ಅದು ಪ್ರಮಾದ. ಯಾರಲ್ಲಿ ತೆಗೆದುಕೋಬೇಕು ಎನ್ನುವಂಥದ್ದನ್ನು ನೋಡುವಂಥದ್ದು. ಆದರೆ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ 18 ವರ್ಷಗಳ ಮೇಲ್ಪಟ್ಟು 44 ವರ್ಷಗಳ ಒಳಗಡೆ ಇರುವಂಥ ಈ ಮಧ್ಯಕಾಲದಲ್ಲಿರುವಂಥ ಇಂಥವರ ಗರ್ಭದಲ್ಲಿ, ಅಂದರೆ ಕ್ಷಮಿಸಿ ಇಂಥವರ ಒಂದು ಮೂಳೆಯಲ್ಲಿ ತೆಗೆದುಕೊಂಡ್ರೆ ಅದು ಉತ್ತಮವಾಗಿರ್ತದೆ ಎನ್ನುವಂಥದ್ದನ್ನ ಇವರು ಇವತ್ತಿಗೆ ಹೇಳ್ತಾ ಇದ್ದಾರೆ. ಆದರೆ ಇದೇ ಒಂದು ವಿಚಾರವನ್ನ ಈ ಒಂದು
ಬೈಬಲ್ ಎನ್ನುವಂಥದ್ದು ಯಾವತ್ತಿಗೆ ಹೇಳಿದೆಯೋ ಎನ್ನುವಂಥದ್ದನ್ನು ನಾವು ಒಂದ್ಸರಿ ಒಮ್ಮೆ ನೋಡುವಂಥದ್ದಾದರೆ, ಅಂದರೆ ಇಲ್ಲಿ ಗಮನಿಸಿ, ಯಾಕೆ ಅವರು 18 ವರ್ಷಗಳ ಮೇಲ್ಪಟ್ಟು 44 ವರ್ಷಗಳ ಒಳಗೆ ಈ ಮಧ್ಯಕಾಲದಲ್ಲೇ ತೆಗೆದುಕೊಳ್ಳೋದಕ್ಕೆ ಉತ್ತಮವಾಗಿರ್ತದೆ ಎನ್ನುವಂಥದ್ದನ್ನು ಇವರು ನೋಡುವಂಥದ್ದಾದರೆ, ಯಾಕೆ ಇವರು ಈ ರೀತಿಯಾಗಿ ಹೇಳ್ತಾರೆ ಎನ್ನುವಂಥದ್ದನ್ನು ಆಲೋಚನೆ ಮಾಡಿದ್ರೆ, ಯೌವನ ಕಾಲದಲ್ಲಿ ಇರುವಂತ ಅವರ ಒಂದು ಶಕ್ತಿಯುತವಾದಂಥ ಬಲವು, ಅಂದರೆ ಹೆಚ್ಚಿನದಾಗಿ ಯೌವನ ಕಾಲದಲ್ಲಿ ಬಲವಿರುವಂಥ ಕಾರಣ, ಅಂದರೆ ಅವರಲ್ಲಿರುವಂಥ ಆ ಒಂದು ಅವಯವಗಳು ಬಲವಾಗಿ ಇರುವಂಥ ಕಾರಣ, ಅದರಲ್ಲಿರುವಂಥ ಅಸ್ಥಿ ಮಜ್ಜೆಯ ಆ ಒಂದು ಮಜ್ಜೆಯು ಕೂಡ ಬಲವಾಗಿ ಇರುವಂಥ ಕಾರಣ, ಒಳ್ಳೆಯದಾಗಿರುವಂಥ ಕಾರಣ ಯೌವನಸ್ಥರಲ್ಲಿ ತೆಗೆದುಕೊಂಡ್ರೆ ಒಳ್ಳೆಯದು ಎನ್ನುವಂಥದ್ದನ್ನು ಇವರು ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಇದೇ ಮಾತನ್ನ ಬೈಬಲ್ ಯಾವತ್ತಿಗೆ ಹೇಳಿದೆ? ಒಂದ್ಸರಿ ಯೋಬನ ಗ್ರಂಥ 20ನೇ ಅಧ್ಯಾಯ 11ನೇ ವಚನವನ್ನು ಓದಿ. ಯೋಬನ ಗ್ರಂಥ 20ನೇ ಅಧ್ಯಾಯ 11ನೇ ವಚನವನ್ನ. ಯೌವನವು ಅವನ ಎಲುಬುಗಳಲ್ಲಿ ಇನ್ನೂ ತುಂಬಿರುವಾಗಲೇ ಅದು ಅವನೊಂದಿಗೆ ಧೂಳಿನಲ್ಲಿ ಮಲಗುವುದು. ಇಲ್ಲಿ ಆಲೋಚನೆ ಮಾಡಿ, ಯೌವನವು ಅವನ ಎಲುಬುಗಳಲ್ಲಿ ಇನ್ನೂ ತುಂಬಿರುವಾಗಲೇ, ಯೌವನ ಎನ್ನುವಂಥದ್ದು ಅವನ ಎಲುಬುಗಳಲ್ಲಿ ತುಂಬಿರ್ತದಂತೆ. ಅಂದ್ರೆ ಯಾವ ರೀತಿಯಾಗಿ? ಯೌವನಸ್ಥರಲ್ಲಿ ಅಧಿಕ ಬಲವಿರುತ್ತದೆ ಎನ್ನುವಂಥದ್ದು ಅರ್ಥ ಮಾಡ್ಕೋಬೇಕಿಲ್ಲಿ. ಚಿಕ್ಕ ಮಕ್ಕಳಿಗೆ ಬಲ ಇರ್ತತ? ಬಲ ಇರಲ್ಲ. ಇಲ್ಲ ವಯಸ್ಸಾದಂಥವ್ರಿಗೆ ಬಲ ಜಾಸ್ತಿ ಇರ್ತತ? ಇರಲ್ಲ. ವಯಸ್ಸಾದಂಥ ಸಮಯದಲ್ಲಿ ನೋಡುವಾಗ ಬಲ ಕುಂದಿ ಹೋಗಿರ್ತತೆ. ವಯಸ್ಕನ್ನು ಅಂದ್ರೆ 18 ವರ್ಷಗಳ ಕೆಳಗಿರುವಂಥ ಚಿಕ್ಕ ಮಕ್ಕಳಲ್ಲಿ ನೋಡುವಂಥದ್ದಾದರೆ ಬಲವೇ ಇರಲ್ಲ ಇನ್ನೂ. ಮತ್ತೆ ಯಾರಲ್ಲಿ ಬಲ ಹೆಚ್ಚಾಗಿರ್ತತೆ ಅನ್ನುವಂಥದ್ದನ್ನ ಆದರೆ ನೋಡುವಂಥದ್ದಾದ್ರೆ ವಯಸ್ಕರಲ್ಲಿ, ಅಂದರೆ ಪ್ರಾಯಾವಸ್ಥೆಯಲ್ಲಿ ಇರುವಂಥವರಲ್ಲಿ, ಯೌವನಾವಸ್ಥೆಯಲ್ಲಿ ಇರುವಂಥವರಲ್ಲೇ. ಈ ವಿಜ್ಞಾನ ಇವತ್ತಿಗೆ ಗುರುತಿಸಿರುವಂಥ ಮಾತನ್ನ ದೇವರು ಬೈಬಲಲ್ಲಿ ಯಾವತ್ತಿಗೋ ಬರೆಸಿದ್ದಾನೆ. ಅದೇನಂತ ಅಂದ್ರೆ, ಆ ಒಂದು ಯೌವನದ ಒಂದು ಬಲ ಎಲುಬುಗಳಲ್ಲಿ ತುಂಬಿ ಇರ್ತತೆ, ಅದು ಧೂಳಿನಲ್ಲಿ ಸೇರುವುದಕ್ಕೆ ಮೊದಲೇ ಅನೇಕರಿಗೆ ದಾನವನ್ನು ಮಾಡ್ಬೇಕದನ್ನ. ಆದ್ರೆ ಧೂಳಿನಲ್ಲಿ ಸೇರುವುದಕ್ಕೆ ಮೊದಲೇ ಅಂದ್ರೆ ಏನರ್ಥ? ಮನುಷ್ಯನ ಶರೀರದಲ್ಲಿ ಅವನ ಮೂಳೆಗಳಲ್ಲಿ ಬಲವು, ಅಂದ್ರೆ ಅಸ್ಥಿಮಜ್ಜೆ ಎನ್ನುವಂಥದ್ದು ಬಲವಾಗಿ ಶ್ರೇಷ್ಠವಾಗಿ ಉನ್ನತ ಮಟ್ಟಿಗೆ ಇರುವಂತ ಸಮಯದಲ್ಲಿನೇ ನೀನು ದೇವರಿಗೋಸ್ಕರ ಈ ಭೂಮಿ ಮೇಲೆ ಅದನ್ನ ಖರ್ಚು ಮಾಡಬೇಕು. ಅಂದ್ರೆ ಇನ್ನೊಬ್ಬರಿಗೋಸ್ಕರ ದಾನ ಮಾಡಬೇಕು. ಅಂದ್ರೆ ಯಾವ ರೀತಿಯಾಗಿ? ನೇರವಾಗಿ ನೀನು ತೆಗೆದುಕೊಟ್ಬಿಡು ಅನ್ನುವಂಥದ್ದು ಮಾತ್ರವೇ ಅಲ್ಲ. ನೇರವಾಗಿ ತೆಗೆದುಕೊಡುವಂಥದ್ದು ಮಾತ್ರವೇ ಅಲ್ಲ, ನೇರವಾಗಿನಾದ್ರೂ ತೆಗೆದುಕೊಡ್ಬೋದು. ಅದನ್ನ ಬಳಸಿಕೊಂಡು ಇವತ್ತು ಒಬ್ಬ ಮನುಷ್ಯನ ಮೂಳೆಗಳು ಗಟ್ಟಿಮುಟ್ಟಿಯಾಗಿದ್ದು ಅಂದ್ಕೊಳ್ಳಿ, ಎಲ್ಲಿಗೆ ಬೇಕಾದ್ರೂ ಪ್ರಯಾಣ ಮಾಡಿ ಸುವಾರ್ತೆ ಸಾರ್ಬೋದು. ಆತನ ಮೂಳೆಗಳು ಗಟ್ಟಿಮುಟ್ಟಾಗಿದ್ರೆ ಎಲ್ಲಿಗೆ ಹೋಗಿ ದೇವರ ಕೆಲಸ ಬೇಕಾದ್ರೂ ನೀತಿ ಕಾರ್ಯಗಳನ್ನು ಮಾಡ್ಬೋದು. ಅಂದ್ರೆ ಗಮನಿಸಿ, ಯೌವನಾವಸ್ಥೆಯಲ್ಲಿ ಬಲವು ಹೆಚ್ಚಾಗಿರುವಂಥ ಕಾರಣ ಯೌವನಾವಸ್ಥೆಯಲ್ಲಿ ಹೆಚ್ಚಾದಂಥ ದೇವರ ಕೆಲಸಗಳನ್ನು ಮಾಡ್ಬೋದು. ಈ ಭೂಮಿ ಮೇಲೆ ಯಾಕೆ ಬಹಳಷ್ಟು ಮಟ್ಟಿಗೆ ಯೌವನಸ್ಥರನ್ನ ಕೇಳ್ತಾ ಒಂದು ಕಾರ್ಖಾನೆಗಳಲ್ಲಿ ಆಗಿರ್ಬೋದು, ಕೆಲಸಗಳಲ್ಲಿ ಆಗಿರ್ಬೋದು, ಇನ್ನೊಂದರಲ್ಲಿ ಮತ್ತೊಂದರಲ್ಲಿ, ಆರ್ಮಿಗಳಲ್ಲಾಗಿ, ಇಲ್ಲ ಯಾಕೆ ಗೌರ್ಮೆಂಟ್ ಒಬ್ಬ ವ್ಯಕ್ತಿ 60 ವರ್ಷವನ್ನು ಮೀರಿದ್ರೆ ನಿನ್ನ ಕೆಲಸ ಮಾಡೋದಕ್ಕೆ ನಿನಗಿನ್ನ ಯೋಗ್ಯತೆ ಇಲ್ಲ ಎಂಬುದಾಗಿ ಆತನನ್ನ ಕೆಲಸದಿಂದ ತೆಗೆದುಹಾಕುತ್ತೆ. 60 ವರ್ಷಕ್ಕೆ ಆತನನ್ನ ಕೆಲಸದಿಂದ ತೆಗೆದುಹಾಕುತ್ತೆ ಅನ್ನುವಂಥದ್ದನ್ನ ನೋಡುವಂಥದ್ದಾದರೆ ಬಲವು ಇಲ್ಲ. ಬಲವು ಇಲ್ಲದೆ ಇರುವಂಥ ಈತನು ಯಾವ ರೀತಿಯಾಗಿ ಕೆಲಸ ಮಾಡ್ತಾನೆ? ಆಗಿರುವಂಥ ಕಾರಣ ಈತನು ಕೆಲಸಕ್ಕೆ ಅನರ್ಹನು ಎಂಬುದಾಗಿ 60 ವರ್ಷದವರೆಗೂ ದುಡಿಸ್ಕೊಳ್ಳುತ್ತೆ, 60 ವರ್ಷದ ಮೇಲೆ ತೆಗೆದುಹಾಕುತ್ತೆ. ಅಂದ್ರೆ ಏನಕ್ಕೆ ಈ ಒಂದು ಮನುಷ್ಯರೆಲ್ಲ ಈ ರೀತಿಯಾಗಿ ವರ್ತಿಸ್ತಾರೆ ಅಂದ್ರೆ ಮನುಷ್ಯನಿಗೆ ಬಲ ಇಲ್ಲ ಎನ್ನುವಂಥದ್ದು. ಆದ್ರೆ ಬೈಬಲ್ ಯಾವತ್ತು ಹೇಳಿದೆ ಈ ಮಾತನ್ನ? ಯೌವನಸ್ಥರಲ್ಲೇ ಬಲ ಇರುತ್ತೆ ಎನ್ನುವಂಥದ್ದನ್ನ ಯಾವತ್ತಿಗೋ ಬೈಬಲ್ ಸಾವಿರಾರು ವರ್ಷಗಳ ಕೆಳಗೆ ಕ್ರಿಸ್ತಪೂರ್ವದಲ್ಲೇ ಈ ಮಾತುಗಳು ಬರೆಯಲ್ಪಟ್ಟಿದೆ. ನಾವು ಮೂಳೆಯಲ್ಲಿ ನಮ್ಮ ಎಲುಬುಗಳಲ್ಲಿ ಬಲವಿರುವಂಥ ಸಮಯದಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕೆ ಹೋಗಿಯೋ, ಇಲ್ಲ ನಮ್ಮ ಸುಖ ಸಂತೋಷಗಳಿಗೋಸ್ಕರವೋ, ಮದುವೆಗಳಿಗೋಸ್ಕರವೋ, ಮಕ್ಕಳಿಗೋಸ್ಕರವೋ, ನಮ್ಮ ಒಂದು ಜೀವಿತಗಳಿಗೋಸ್ಕರವೋ, ತಂದೆ ತಾಯಿಗಳಿಗೋಸ್ಕರವೋ ಈ ಭೂಮಿ ಮೇಲೆ ನಮ್ಮ ಜೀವಿತ ಕಾಲಗಳನ್ನು ಕಳೆದ್ರೆ, ಆ ಅವಯವಗಳಲ್ಲಿ ಶಕ್ತಿ ಖಾಲಿಯಾದಂಥ ಸಮಯದಲ್ಲಿ, ಮರಣವನ್ನು ಹೊಂದಿದಂಥ ಸಮಯದಲ್ಲಿ ದೇವರು ನಿನ್ನನ್ನು ಕಾಪಾಡಲ್ಲ. ದೇವರು ನಿನ್ನನ್ನು ಕಾಪಾಡಬೇಕು ಅಂದ್ರೆ ಈ ಭೂಮಿ ಮೇಲೆ ಈ ಒಂದು ಶರೀರದಲ್ಲಿರುವಂಥ ಶಕ್ತಿಯನ್ನು ನೀನು ದೇವರಿಗೋಸ್ಕರ ವ್ಯಯ ಮಾಡಿದ್ರೆ ಮಾತ್ರವೇ ಆ ಪರಲೋಕದಲ್ಲಿ ಮುಕ್ತಿ. ಯಾಕೆ ಅಂತಂದ್ರೆ ಇವತ್ತು ಪುಸ್ಕಟ್ಟಿಯಾಗಿ ಓಡಾಡ್ಕೊಂಬರುವಂಥವನಿಗೆ ಯಾರು ಕೂಲಿ ಕೊಡಲ್ಲ. ಯಾರು ಕೂಡ ಕೂಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ, ಕೊಡೋದೂ ಇಲ್ಲ ಯಾರನ್ನು. ಇವತ್ತು ಯಾವುದೇ ಒಬ್ಬ ಮನುಷ್ಯನಿಗೆ ದುಡಿದ್ರೇ ಯಾರಾದರೂ ಕೂಲಿ ಕೊಡ್ತಾರೆ. ಅಂಥದ್ದು ದೇವರು ಈ ಭೂಮಿ ಮೇಲೆ ಕೆಲಸವನ್ನು ನೇಮಕ ಮಾಡಿ ಆ ಕೆಲಸವನ್ನು ಮಾಡಿದ್ರೆ ಮಾತ್ರವೇ ಪರಲೋಕವನ್ನು ಕೊಡ್ತಾನೆ. ಕೆಲಸವನ್ನು ಮಾಡದೆ ಆತನೇನೋ ಇಷ್ಟಾನುಸಾರವಾಗಿ ಈ ಭೂಮಿ ಮೇಲೆ ಬದುಕಿದ್ರೆ ಯಾರಾದ್ರೂ ಕೂಲಿ ಕೊಡ್ತಾರ?
ಆ ರೀತಿಯಾಗಿ ಯಾವ ರೀತಿಯಾಗಿ ಇವರು ಕೂಲಿ ಕೊಡಲ್ವೋ ಆ ರೀತಿಯಾಗಿ ಆತನು ಕೂಡ ಯಾವ ಪ್ರತಿಫಲವನ್ನು ಕೊಡಲ್ಲ. ಪ್ರಕಟಣೆ ಗ್ರಂಥದಲ್ಲಿ ಆತನು ಸ್ಪಷ್ಟವಾಗಿ ಆತನು ಹೇಳಿದ್ದಾನೆ, ಪ್ರತಿಯೊಬ್ಬನಿಗೆ ಕೊಡತಕ್ಕ ಒಂದು ಪ್ರತಿಫಲ ನನ್ನ ಕೈಯಲ್ಲಿ ಇದೆ ಅಂತಾನ. ಅವನವನ ಕೃತ್ಯಗಳಿಗೆ ತಕ್ಕಂತೆ ಕೊಡುವಂಥ ಪ್ರತಿಫಲ ನನ್ನ ಕೈಯಲ್ಲಿ ಇದೆ ಅಂತ. ಪ್ರಕಟಣೆ ಗ್ರಂಥ ಕೊನೆಯ ಅಧ್ಯಾಯದಲ್ಲಿ ಅದನ್ನು ಓದಿ. ಪ್ರಕಟಣೆ ಗ್ರಂಥ ಕೊನೆಯ ಅಧ್ಯಾಯದಲ್ಲಿ 22ನೇ ಅಧ್ಯಾಯ ಸಿಗ್ತಾ 12ನೇ ವಚನ 22:12. ಇಗೋ ನಾನು ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ. ಗಮನಿಸಿ, 22:12 ಈಗೋ ನಾನು ಬೇಗ ಬರುತ್ತೇನೆ, ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರವಾಗಿ ಕೊಡತಕ್ಕ ಪ್ರತಿಫಲ ನನ್ನ ಕೈಯಲ್ಲಿದೆ ಅಂತ. ಅಂದ್ರೆ ಯಾವನು ದೇವರಿಗೋಸ್ಕರ ಹೆಚ್ಚಾಗಿ ಬದುಕಿದಾನ ಅವನಿಗೆ ಪ್ರತಿಫಲ ಏನು ಕೊಡಬೇಕು ಅನ್ನುವಂಥದ್ದು ಗೊತ್ತಿದೆ. ಈ ಲೋಕಕ್ಕೋಸ್ಕರ ಬದುಕಿದಾನ ಅವನಿಗೆ ಏನು ಪ್ರತಿಫಲ ಕೊಡಬೇಕು ಅದು ಗೊತ್ತಿದೆ. ಅಂದರೆ ಈ ಭೂಮಿ ಮೇಲೆ ಕೋಟಿ ಮನುಷ್ಯರು ಈ ಭೂಮಿ ಮೇಲೆ ಬದುಕಿ ಇರ್ಬೋದು, ಸತ್ತಿರ್ಬೋದು, ಈಗಲೂ ಇರ್ಬೋದು, ಮುಂದೆ ಹುಟ್ಬೋದು. ಯಾರು ಕೂಡ ದೇವರ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 1ನೇ ವಚನವನ್ನು ಓದಿ. ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 1ನೇ ವಚನವನ್ನ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಗಮನಿಸಿ, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು ಎಂಬುದಾಗಿದೆ. ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸಬೇಕಂತೆ. ಆಲೋಚನೆ ಮಾಡಿ. ಅಂದ್ರೆ ಯೌವನದಲ್ಲಿ ನೀನು ಸೃಷ್ಟಿಕರ್ತನನ್ನ ಸ್ಮರಿಸು ಎಂಬುದಾಗಿ ಈ ಮಾತನ್ನು ಹೇಳಿ, ಈ ಮಾತುಗಳಿಗಿನ್ನ ಮೊದಲು ಏನಿದೆ? ಕಷ್ಟ ಅಂತ ಹೇಳುವಂತ ನಿನ್ನ ದಿನಗಳು. ಓದು ಮತ್ತೆ ಅದನ್ನ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ಹೇಳುವಂತ ದಿನಗಳು ಇನ್ನು ಸಮೀಪಿಸುವುದರೊಳಗಾಗಿ. ಅಂದ್ರೆ ಯಾವ ಕಾಲ ಇದು ಅಂದ್ಕೊಂಡಿದ್ದೀರಾ? ಮುಪ್ಪಿನ ಕಾಲ. ಮುಪ್ಪಿನ ಕಾಲದಲ್ಲಿ ಏನಿರುತ್ತೆ? ಮುಪ್ಪಿನ ಕಾಲದಲ್ಲಿ ನನಗೆ ಸಂತೋಷ ಇಲ್ಲ, ನನಗೆ ನೆಮ್ಮದಿ ಇಲ್ಲ, ರೋಗಗಳು, ಬಾಧೆಗಳು, ಈ ಒಂದು ಶರೀರದಲ್ಲಿ ಭಯಂಕರವಾದಂಥ ವೇದನೆ. ಕೆಲವರು ವಯಸ್ಸಾದಂಥವ್ರು ನೋಡಬೇಕು, ಏನಕ್ಕಪ್ಪ ನಾವಿನ್ನೂ ಸಾಯಲಿಲ್ಲ ಎಂಬುದಾಗಿ ಸಾವನ್ನ ಎದುರು ನೋಡ್ತಿರ್ತಾರೆ. ವಯಸ್ಸಾದಂಥವ್ರು ಸಾವನ್ನ ಎದುರು ನೋಡ್ತಿರ್ತಾರೆ. ಆಲೋಚನೆ ಮಾಡಿ, ಈ ಭೂಮಿ ಮೇಲೆ ಇಂಥವ್ರು ಇದ್ದಾರಾ ಅಂತ ನೋಡೋಕೆ ಇಂಥವ್ರು ಇದ್ದಾರೆ. ಒಂದು ಸಮಯದಲ್ಲಿ ಒಂದು ಜಾಗದಲ್ಲಿ ಆಗಿರುವಂಥ ಒಂದು ಘಟನೆ ಏನು ಅಂತೇಳಿ ನೋಡುವಾಗ, ಒಬ್ಬ ರೋಗಿ ಆತನಿಗೆ ಆ ವ್ಯಕ್ತಿಗೆ ಬಂದಿರುವಂಥ ರೋಗವನ್ನು ತಡೆದುಕೊಳ್ಳಕ್ಕಾಗ್ದಲೇನೆ ನನ್ನನ್ನು ಕೊಲ್ರಿ ಎಂಬುದಾಗಿ ಡಾಕ್ಟರ್ಗೆ ಹೇಳಿದ್ದಾರೆ. ಡಾಕ್ಟ್ರು ಕೊಲ್ಲೋದಕ್ಕೆ ಒಪ್ಪಿಲ್ಲ. ಕೋರ್ಟಿನ ಮೊರೆ ಹೋಗಿದ್ದಾಳೆ ನಾನು ಸಾಯ್ಬೇಕೆಂಬುದಾಗಿ. ಆಲೋಚನೆ ಮಾಡಿ, ಏನಕ್ಕೆ ಈ ರೀತಿಯಾಗಿ ನಾನು ಸಾಯ್ಬೇಕೆಂಬುದಾಗಿ ಕೋರ್ಟಿನ ಮೊರೆ ಹೋಗಿದ್ದಾಳೆ ಅಂದರೆ, ಆಕೆಗೆ ಬಂದಿರುವಂಥ ವ್ಯಾಧಿಯನ್ನು, ರೋಗವನ್ನು ಆಕೆ ಸಹಿಸಿಕೊಳ್ಳಕ್ಕಾಗದೇನೆ ನನಗೆ ಹಾಕಿರುವಂಥ ಆಕ್ಸಿಜನ್ ತೆಗೀರಿ ಸಾಕು, ನಾನು ಸತ್ತೋಗ್ತೀನಿ, ನನಗೆ ಈ ವೇದನೆಯನ್ನು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಾನೆ. ಅಂದರೆ ಮನುಷ್ಯನಿಗೆ ಕಷ್ಟ ಅಂತ ಹೇಳಿಕೊಳ್ಳುವಂಥ ದಿನಗಳು, ಬಾಧೆ ಅಂತೇಳಿ ಹೇಳ್ಕೊಳ್ಳುವಂಥ ದಿನಗಳು ಬಂದರೆ, ಅಂದರೆ ವಯಸ್ಸಾದಂಥ ಕಾಲವು ಹತ್ತಿರಕ್ಕೆ ಬಂದರೆ ಏನು ಮಾಡೋದಕ್ಕಾಗಲ್ಲ. ದೇವರಿಗೋಸ್ಕರ ಹೋಗಿ ಸುವಾರ್ತೆ ಸಾರೋದಕ್ಕಾಗುತ್ತಾ? ಆಗಲ್ಲ. ನೀತಿ ಕಾರ್ಯಗಳನ್ನು ಮಾಡೋದಕ್ಕಾಗುತ್ತಾ? ಆಗಲ್ಲ. ಕೂತ್ರೆ ಎದ್ದೇಳೋದಕ್ಕಾಗಲ್ಲ, ಎದ್ರೆ ಕೂತ್ಕೊಳ್ಳೋದಕ್ಕಾಗಲ್ಲ. ಏನನ್ನು ಮಾಡೋದಕ್ಕೆ ಸಾಧ್ಯವಾಗಲ್ಲ. ಕೂತಲ್ಲೇ ಕೂತಿರ್ಬೇಕು ಹೊರ್ತು, ಆ ವೇದನೆಗೊಂಡು ಕೂತಿರ್ಬೇಕೆ ಹೊರ್ತು ಸಂತೋಷವಾಗಿ ನೆಮ್ಮದಿಯಾಗಿ ಇರೋದಕ್ಕೂ ಕೂಡ ಸಾಧ್ಯವಾಗಲ್ಲ. ಅಂಥ ದಿನಗಳು ಬರೋದ್ರೊಳಗಾಗಿ ನೀನು ದೇವರಿಗೋಸ್ಕರ ಬದುಕಬೇಕು ಎಂಬುದಾಗಿ ಇಲ್ಲಿ ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಜೀವನದ ಕಾಲವೆಲ್ಲ ತಮ್ಮ ಕೆಲಸಗಳಲ್ಲೇ ತಮ್ಮ ಅವಯವಗಳನ್ನ ಸವದೋದ್ರೆ, ಅವಯವಗಳು ತಮ್ಮ ಜೀವಿತ ಕಾಲಗಳ ಒಂದು ಕೆಲಸ ಕಾರ್ಯಗಳಲ್ಲೇ ಸವದೋದ್ರೆ, ನಮ್ಮ ಒಂದು ಸುಖಕ್ಕೋಸ್ಕರ, ಸಂತೋಷಕ್ಕೋಸ್ಕರ, ಇಲ್ಲ ನಮ್ಮ ಒಂದು ಸ್ವಕಾರ್ಯಗಳಿಗೋಸ್ಕರವೇ ನಮ್ಮ ಎಲುಬುಗಳೆಲ್ಲ ಸವದೋದ್ರೆ ಮತ್ತೆ ದೇವರು ಯಾವ ರೀತಿಯಾಗಿ ಪ್ರತಿಫಲವನ್ನು ಕೊಡಬೇಕು? ಆಲೋಚನೆ ಮಾಡಿ. ಈಗೇನೋ ನಾವು ಗಟ್ಟಿಮುಟ್ಟಾದಂಥ ಎಲುಬುಗಳನ್ನು ಇಟ್ಕೊಂಡು ನಮ್ಮ ಸ್ವಕಾರ್ಯಗಳಿಗೋಸ್ಕರ ಬಳಸ್ಕೊಂಡು ಸವದೋಗಿ, ಆ ಎಲುಬುಗಳೆಲ್ಲ ಸವದೋಗಿ ಕೊನೆದಾಗ ಸವದೋಗಿರುವಂಥ ಎಲುಬುಗಳಲ್ಲಿ ಏನೋ ನಾನು ದೇವ್ರ ಸೇವೆಯನ್ನು ಮಾಡ್ತೀನಿ, ದೇವ್ರಿಗೋಸ್ಕರ ಬದುಕ್ತೀನಿ ಅಂದರೆ ಏನಾದರೂ ಅದು ಸಾಧ್ಯವಾ? ಯಾವುದು ಕೂಡ ಸಾಧ್ಯವಿಲ್ಲ. ಮತ್ತೆ ಈ ಯೌವನದ ವಿಷಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಗಮನಿಸಿ. ಪ್ರಲಾಪಗಳು 3:27 ಪ್ರಲಾಪಗಳು 3ನೇ ಅಧ್ಯಾಯ 27ನೇ ವಚನವನ್ನ.
ಯೆರೆಮೀಯನ ಪ್ರಲಾಪಗಳು 3:27 ಗಮನಿಸಿ. ಯೌವನದಲ್ಲಿ ನೊಗವುರುವುದು ಮನುಷ್ಯನಿಗೆ ಲೇಸು. ಯೌವನದಲ್ಲಿ ನೊಗವುರುವುದು ಮನುಷ್ಯನಿಗೆ ಲೇಸಂತೆ. ಏನಕ್ಕೆ ಯೌವನದಲ್ಲೇ ನೊಗ ಬರಬೇಕು? ಅಂದರೆ ನೊಗ ಅಂದರೆ ಏನು ಅರ್ಥ ಆಲೋಚನೆ ಮಾಡಿ. ನಾವು ನೊಗ ಅಂತಿದ್ದಂಗೆ ಏನಂತೀವಿ ಅಂದರೆ ಎತ್ತುಗಳಿಗೆ ಬಳಸ್ತಾರಲ್ಲ ಅದು ಅಂದ್ಕೊಂತೀವಿ. ಆದರೆ ನಾವು ಅದನ್ನು ಒತ್ಕೊಂಡು ಹೋಗ್ಬೇಕು ಅಂತಾನ? ಅಂದರೆ ದೇವರದರ ಒಂದು ರೂಪಾಲಂಕಾರವಾಗಿ ಇಲ್ಲಿ ಏನು ಮಾತಾಡ್ತಾ ಇದ್ದಾನೆ ಅಂದರೆ, ಒಂದು ಎತ್ತು ಯಾವ ರೀತಿಯಾಗಿ ತನ್ನ ಒಂದು ಕತ್ತಿನ ಮೇಲೆ ಅದನ್ನು ಹಾಕಿಕೊಂಡು ಕೆಲಸವನ್ನು ಮಾಡುತ್ತೋ ಆ ರೀತಿಯಾಗಿ ದೇವರ ಮಾತುಗಳು ಎನ್ನುವಂಥದ್ದನ್ನು ನಮ್ಮ ತಲೆಯ ಮೇಲೆ, ನಮ್ಮ ಕತ್ತುಗಳ ಮೇಲೆ, ನಮ್ಮ ಭುಜಗಳ ಮೇಲೆ ಹಾಕಿಕೊಂಡು, ನಮ್ಮ ಜೀವನದ ಮೇಲೆ ಹಾಕಿಕೊಂಡು ಆ ದೇವರಿಗೋಸ್ಕರ ಇಡೀ ಜೀವಿತವನ್ನು ಕಳಿಬೇಕು. ಅದಕ್ಕೋಸ್ಕರವೇ ಹುಟ್ಟಿದ್ದೀವಿ, ವ್ಯರ್ಥವಾಗಿ ಯಾರೂ ಹುಟ್ಟಿಲ್ಲ. ನಮ್ಮ ಕೆಲಸ ಕಾರ್ಯಗಳಿಗೋಸ್ಕರ ನಾವು ಹುಟ್ಟಿ, ನಮ್ಮ ತಂದೆ ತಾಯಿಗಳಿಗೋಸ್ಕರವೋ ಎಷ್ಟೋ ಜನ ಹುಡ್ತಾರೆ ಸಾಯ್ತಾರೆ, ಆ ರೀತಿಯಾಗಿ ನಾವು ಕೂಡ ಹುಟ್ಟಿದ್ದೀವಿ ಅಂತ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಯಾರೂ ಹುಟ್ಟಿಲ್ಲ. ಎಲ್ಲರೂ ಕೂಡ ಕಾರಣ ಜನ್ಮರು ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ನಾವೆಲ್ಲರೂ ಕೂಡ ಕಾರಣ ಜನ್ಮರು. ದೇವರು ಏನೋ ಒಂದು ಕೆಲಸವನ್ನು ಇಟ್ಟಿದ್ದಾನೆ, ಆ ಕೆಲಸಕ್ಕೋಸ್ಕರವೇ ನಮ್ಮನ್ನು ಹುಟ್ಟಿಸಿದ್ದಾನೆ. ಆ ಕೆಲಸವನ್ನು ಮಾಡದೇ ಇದ್ದರೆ ಪ್ರಮಾದ. ಅದಕ್ಕೋಸ್ಕರವೇ ಆ ಕೆಲಸವನ್ನು ಮಾಡಬೇಕು. ಯಾವಾಗ ಅಂತಂದರೆ ಯೌವನದಲ್ಲಿ ನೊಗವರುವುದು ಮನುಷ್ಯನಿಗೆ ಲೇಸು ಎಂಬುದಾಗಿ ಇದೆ. ಯಾಕೆಂದರೆ ಯೌವನವು ಮೀರು ಹಾಕಿದ್ಮೇಲೆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ದೇವರು ಈ ಒಂದು ಯೌವನಾವಸ್ಥೆಗೆ ಪ್ರತ್ಯೇಕತೆಯನ್ನು ಕೊಟ್ಟು ಮಾತನಾಡ್ತಾ ಇದ್ದಾನೆ ಅಂತ ಅಂದರೆ, ಯೌವನದಲ್ಲಿ ಅಂಥ ಬಲವಿರುವಂಥ ಕಾರಣ. ಅದಕ್ಕೆ ಡಾಕ್ಟರ್ ಏನು ಹೇಳ್ತಾರೆ, ಯೌವನಾವಸ್ಥೆಯಲ್ಲಿ ಇರುವಂಥವರಲ್ಲೇ ಆ ಬೋನ್ ಮ್ಯಾರೋ ಆಗಿರ್ಬೋದು, ರಕ್ತವನ್ನಾಗಿರ್ಬೋದು, ಹೆಚ್ಚಿನದಾಗಿ ಅಂಥ ಒಂದು ಬೋನ್ ಮ್ಯಾರೋವನ್ನು ಯಾರಲ್ಲಿ ತೆಗೆದುಕೋಬೇಕು ಎಂಬುದಾಗಿ ಇವ್ರು ಹೇಳ್ತಾರೆ ಅಂತ ಅಂದರೆ, ಆ ಒಂದು ವಯಸ್ಕರಲ್ಲ ಅಂದರೆ ಯೌವನಾವಸ್ಥೆಯಲ್ಲಿ ಆ ಒಂದು ಬಲ, ಶರೀರದಲ್ಲಿ ಬಲ ಹೆಚ್ಚಾಗಿರುವಂಥವರಲ್ಲಿ. ಆಲೋಚನೆ ಮಾಡಿ, ಬೈಬಲ್ ಯಾವತ್ತು ಹೇಳಿದೆಯೋ, ಇವ್ರು ಯಾವತ್ತು ಹೇಳಿದಾರೋ ಎನ್ನುವಂಥದ್ದನ್ನು. ಇವತ್ತು ನಾವು ಯಾವ ಕೆಲಸವನ್ನು ಮಾಡಬೇಕು ಅಂದರೂ, ಯಾವ ಒಂದು ಹೊರೆಯನ್ನು ಹೊರಬೇಕು ಅಂತಂದ್ರೂ ಎಲುಬುಗಳಲ್ಲಿ ಪ್ರಾಣ ಇದ್ದರೇನೆ, ಅಂದರೆ ಎಲುಬುಗಳಲ್ಲಿ ಶಕ್ತಿ ಇದ್ದರೇನೆ. ಬಹಳಷ್ಟು ಮಟ್ಟಿಗೆ ವಯಸ್ಸಾಗಿರುವಂಥವರಲ್ಲಿ ಬಹಳಷ್ಟು ತೂಕವನ್ನು ಹೊರಿಸಿದ್ರೆ ಹೊರ್ತಾರ ಅವರು. ಆದರೆ ಪ್ರಾಯಾವಸ್ಥೆಯಲ್ಲಿ ಇರುವಂಥವ್ರಿಗೆ ಹೊರಿಸಿದ್ರೆ ಹೊರಲ್ವಾ? ಖಂಡಿತವಾಗ್ಲೂ ಬರ್ತಾರೆ. ಅದರಂತೆಯೇ ನಾವು ಯಾವತ್ತಿಗೂ ನಮ್ಮ ಅವಯವಗಳನ್ನು, ನಮ್ಮ ಎಲುಬುಗಳಲ್ಲಿರುವಂಥ ಸಾರವನ್ನು ದೇವರ ಕೆಲಸಕ್ಕೋಸ್ಕರ ಬಳಸಬೇಕು. ದೇವರು ಕೊಟ್ಟಿರುವಂಥ ಒಂದು ಜೀವಶ್ವಾಸವನ್ನು, ಚಂದ್ರನ ಬೆಳದಿಂಗಳುಗಳನ್ನು, ನೆಲದ ಸಾರವನ್ನು, ಈ ಒಂದು ಭೂಮಿಯಲ್ಲಿ ಹುಟ್ಟುವಂಥ ಪ್ರತಿಯೊಂದು ಬೆಳೆಗಳ ಒಂದು ಸಾರವನ್ನು ಪ್ರತಿಯೊಂದು ಅನುಭವಿಸ್ತಾ ಆ ದೇವರಿಗೋಸ್ಕರ ಮಾತ್ರವೇ ಬದುಕಿ ಈ ಒಂದು ಜೀವಿತ ಕಾಲಗಳನ್ನು ಕಳಿಬೇಕೇ ಹೊರತು ನಮ್ಮ ಜೀವಿತಕ್ಕೋಸ್ಕರವೋ ನಮ್ಮೊಂದು ಸ್ವಕಾರ್ಯಗಳಿಗೋಸ್ಕರವೋ ಜೀವಿಸಿದ್ರೆ ಯಾವ ಲಾಭವೂ ಇಲ್ಲ. ಅಂದ್ರೆ ನಾವೇನು ದುಡಿಬಾರ್ದ, ತಿನ್ನಬಾರ್ದ, ನಾವು ಸುಖವಾಗಿ ಇರಬಾರ್ದ ಅಂತೇಳಿ ನೀವು ಕ್ವಶನ್ ಕೇಳ್ಬೋದು. ಆ ರೀತಿಯಾಗಿ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಎಲ್ಲದರಲ್ಲಿಯೂ ಕೂಡ ದೇವರಿಗೆ ಮಹಿಮೆ ಆಗುವಂಥ ರೀತಿಯಲ್ಲಿ ನಡ್ಕೋಬೇಕು. ಅದನ್ನೇ ಯೇಸು ಕ್ರಿಸ್ತನು ಹೇಳ್ತಾನೆ, ನಿನ್ನ ದೇವರಾದಂಥ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಅಂತಾನ. ಅಂದರೆ ದೇವರ ಮಾತುಗಳನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಇವತ್ತು ಮನುಷ್ಯನು ಸುಖವಾಗಿ ಇರಬೇಕು, ಸುಖವಾಗಿ ಇರಬಾರ್ದಂತ ಅಲ್ಲ. ಆತನು ಆರೋಗ್ಯವಾಗಿ ಇರಬೇಕು, ಆರೋಗ್ಯವಾಗಿ ಇರಬಾರ್ದು ಅಂತ ಅಲ್ಲ. ಆತನು ತನ್ನ ಶರೀರವನ್ನು ಶುದ್ಧವಾಗಿ ಇಟ್ಕೋಬೇಕು. ಕೆಟ್ಟ ಕಾರ್ಯಗಳಿಗೆ ಬಳಸಬಾರ್ದು, ಕೆಟ್ಟ ಚಟಗಳಿಗೆ ಒಳಪಡಿಸಬಾರ್ದು. ಮನುಷ್ಯನ ಶರೀರವನ್ನು ಆತನು ಆರೋಗ್ಯವಾಗಿ ಸಮಯಕ್ಕೆ ತಕ್ಕಂತೆ ಊಟವನ್ನು ತಿಂದುಕೊಂಡು ಸಮಯಕ್ಕೆ ತಕ್ಕಂತೆ ಅದಕ್ಕೆ ಯಾವ ಸೌಕರ್ಯ ಬೇಕೋ ಎಲ್ಲವನ್ನ ಮಾಡಬೇಕು. ಆದರೆ ಅದೆಲ್ಲವೂ ಏನಕ್ಕೋಸ್ಕರ ಅಂದ್ರೆ ನಾನು ದೇವರಿಗೋಸ್ಕರ ಬದುಕಬೇಕು. ಆ ದೇವರಿಗೋಸ್ಕರ ಬದುಕೋದಕ್ಕೋಸ್ಕರ ನನ್ನ ಶರೀರ ಚೆನ್ನಾಗಿರಬೇಕು. ಆ ಶರೀರ ಚೆನ್ನಾಗಿರೋದಕ್ಕೋಸ್ಕರವೇ ಈ ಒಂದು ಮೆಡಿಸನ್ ಆಗಿರ್ಬೋದು, ಊಟ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಸ್ನಾನವಾಗಿರ್ಬೋದು, ಈ ರೀತಿಯಾಗಿ ಆಲೋಚನೆ ಮಾಡಬೇಕು. ಇವೆಲ್ಲವನ್ನು ಇದಕ್ಕೋಸ್ಕರ ಮಾಡಬೇಕು. ಇವತ್ತು ನಾವೇನೋ ಹೋಗಿ ದುಡಿತಾ ಇದ್ದೀವಿ ಅಂದರೆ ಏನಕ್ಕೋಸ್ಕರ ದುಡಿಬೇಕು? ಈ ಭೂಮಿ ಮೇಲೆ ಆ ದೇವರ ಕೆಲಸವನ್ನು ನಡೆಸೋದಕ್ಕೋಸ್ಕರ ದುಡಿಬೇಕು. ಈ ಭೂಮಿ ಮೇಲೆ ಆ ದೇವರ ಕೆಲಸವನ್ನು ನಡೆಸೋದಕ್ಕೋಸ್ಕರ ನಾವು ಬದುಕಿರ್ಬೇಕಲ್ಲ, ನಾವು ಜೀವಿಸ್ಬೇಕಲ್ಲ, ಅದಕ್ಕೋಸ್ಕರ ದುಡಿಬೇಕು. ಈ ರೀತಿಯಾದಂಥ ಆಲೋಚನೆಗಳನ್ನ ಇಟ್ಟಬೇಕು. ಕೆಲವರು ನಾನಿರೋದೇ ನಿನಗೋಸ್ಕರ, ನೀನಿರೋದೇ ನನಗೋಸ್ಕರ ಎಂಬುದಾಗಿ ಮಾತಾಡ್ತಿರ್ತಾರೆ. ಕೆಲವೊಂದು ಪ್ರೇಮಿಗಳು ನೋಡಬೇಕು, ನಾನಿರುವಂಥದ್ದು ನಿನಗೋಸ್ಕರವೇ ಎಂಬುದಾಗಿ ಹೇಳ್ತಾರೆ. ಇವತ್ತು ಕೆಲವು ತಂದೆ ತಾಯಿಗಳು ಮಕ್ಕಳಿಗೆ ನಾವಿರುವಂಥದ್ದೇ ನಿನಗೋಸ್ಕರ ಎಂಬುದಾಗಿ ಹೇಳ್ತಾರೆ. ಯಾರು ಯಾರಿಗೋಸ್ಕರವೂ ಹುಟ್ಟಿಲ್ಲ. ಅಂದರೆ ಯಾವ ಮನುಷ್ಯನಿಗೋಸ್ಕರವೂ ಹುಟ್ಟಿಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ಪ್ರತಿಯೊಬ್ಬ ಮನುಷ್ಯನು ಕೂಡ ಹುಟ್ಟುತ್ತಾ ಇದ್ದಾನೆ ಅಂತ ಅಂದರೆ, ಹುಟ್ಟಿದಾನೆ ಅಂದರೆ, ಮುಂದೆ ಹುಟ್ಟುತ್ತಾನೆ ಅಂದರೆ ಅದು ಆ ತಂದೆಗೋಸ್ಕರ ಮಾತ್ರವೇ.
ಆತನಿಗೋಸ್ಕರವೇ ಈ ಭೂಮಿ ಮೇಲೆ ಹುಟ್ಟುತ್ತಾ ಇದ್ದೀವಿ, ಆತನಿಗೋಸ್ಕರವೇ ಶರೀರ ನಿರ್ಮಾಣವನ್ನು ಮಾಡಿದ್ದಾನೆ, ಆತನಿಗೋಸ್ಕರವೇ ನಮ್ಮ ಮೂಗಿನಲ್ಲಿ ಉಸಿರು ನಿಲ್ಲಿಸದಂಥ ರೀತಿಯಲ್ಲಿ ಕಾಪಾಡಿ ನಡೆಸ್ತಾ ಇದ್ದಾನೆ. ನಾವು ಇವತ್ತಿಗೆ ಜೀವಂತವಾಗಿ ನಾವು ಇದ್ದೀವಿ ಅಂತ ಅಂದರೆ, ನಾವು ಜೀವಂತವಾಗಿ ಇದ್ದೀವಿ ಅಂದರೆ ದೇವರ ಕೆಲಸ ಇದೆ, ಅದಕ್ಕೋಸ್ಕರ ಜೀವಂತವಾಗಿ ಇದ್ದೀವಿ. ದೇವರ ಕೆಲಸ ಇಲ್ಲ ಅಂದ್ಕೊಳ್ಳಿ, ಈ ಭೂಮಿಯಲ್ಲಿ ತೆಗೆದಾಕ್ತಾನೆ ನಮ್ಮನ್ನ. ಇವತ್ತು ನಾವು ನಮ್ಮ ಮನೆಗಳಲ್ಲಿ ಬಳಸುವಂಥ ಯಾವುದೇ ವಸ್ತುಗಳಾಗಿರ್ಬೋದು, ಒಂದು ಟಿ ವಿ ಆಗಿರ್ಬೋದು, ಒಂದು ಫ್ರಿಡ್ಜ್ ಆಗಿರ್ಬೋದು, ಒಂದು ಮಿಕ್ಸಿ ಆಗಿರ್ಬೋದು, ಒಂದು ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ನಮ್ಮ ನಾವು ಆಸೆ ಪಟ್ಟಂಥ ರೀತಿಯಲ್ಲಿ, ನಾವು ಇಚ್ಛೆ ಪಟ್ಟಂಥ ರೀತಿಯಲ್ಲಿ ಅದು ಇಲ್ಲ ಅಂದ್ಕೊಳ್ಳಿ. ಒಂದು ಮಿಕ್ಸಿ ಕೆಟ್ಟೋಯ್ತು ಅಂದ್ಕೊಳ್ಳಿ, ಏನು ಮಾಡ್ತೀವಿ? ಗುಜ್ರಿಗೆ ಹಾಕ್ತೀವಿ ತಗೊಂಡೋಗಿ. ಒಂದು ಟಿ ವಿ ಕೆಟ್ಟೋದು ತಗೊಂಡೋಗಿ ಗುಜ್ರಿಗೆ ಹಾಕ್ತೀವಿ. ಅಂದರೆ ನಾವು ಹೊಂದ್ಕೊಂಡಂಥ ರೀತಿಯಲ್ಲಿ ನಮ್ಮಲ್ಲಿರುವಂಥ ವಸ್ತುಗಳು ಸರಿಯಾಗಿಲ್ಲ ಅಂದ್ರೆ ತೆಗೆದುಕೊಂಡೋಗಿ ಹಾಕ್ತೀವಿ, ನಮ್ಮ ಮನೇಲಿ ಇಟ್ಕೊಳಲ್ಲ. ಆ ರೀತಿಯಾಗಿ ದೇವರು ಕೂಡ ಈ ಭೂಮಿಯಲ್ಲಿ ನನಗೋಸ್ಕರ ಬದುಕಬೇಕು, ಇವತ್ತಿಗೂ ಕೆಲಸ ಐತೆ ಎಂಬುದಾಗಿ ದೇವರೇನು ಮಾಡಿದ್ದಾನೆ? ಉಳಿಸಿದ್ದಾನೆ. ಯಾವುದಕ್ಕೆ ಕೆಲಸ ಮುಗ್ದೋಗುತ್ತೋ ತೆಗೆದಾಕ್ತಾನೆ. ಕೀರ್ತನೆಗಳಲ್ಲಿ 139ನೇ ಕೀರ್ತನೆ 16ನೇ ವಚನಗಳಲ್ಲೆಲ್ಲ ನಾವು ಸ್ಪಷ್ಟವಾಗಿ ಓದ್ಕೊಂಡಿದ್ದೀವಿ. ಆತನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು, ನನ್ನ ಆಯುಷ್ಕಾಲವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದಾವೆ ಅಂತ. ಅಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವಿತ ಕಾಲಗಳು ದೇವರು ಬರ್ಕೊಂಡಿದ್ದಾನೆ. ಇಂಥ ಮಗನು ಇಂಥ ದಿನ ಇಷ್ಟು ಕಾಲಗಳವರೆಗೆ ಇರಬೇಕು, ಇಷ್ಟು ಕಾಲಗಳವರೆಗೆ ಇಂಥ ಕೆಲಸ ನಡೆಸಬೇಕು ಅಂತ. ಆ ಕೆಲಸ ಎನ್ನುವಂಥದ್ದು ಮುಗಿದೋಯ್ತಾ? ತೆಗೆದಾಕ್ತಾನೆ. ಕೆಲಸ ಎನ್ನುವಂಥದ್ದು ಇದೆಯಾ? ಉಳಿಸ್ತಾನೆ. ಇವತ್ತು ಕೆಲವರು ದುರ್ಮಾರ್ಗಿಗಳಾಗಿ ದುಷ್ಟರಾಗಿ ಈ ಭೂಮಿ ಮೇಲೆ ಬದುಕ್ತಾ ಇದ್ರು ಕೂಡ ಯಾಕೆ ಅವರು ಸಾಯ್ತಾ ಇಲ್ಲ ಅಂತೇಳಿ ನೋಡುವಾಗ ಕಾರಣವು ಒಂದೇ. ಅದೇನಕ್ಕೆ ಅಂದರೆ ದೇವರವ್ರಿಗೆ ಆಯುಷ್ಕಾಲವನ್ನು ಕೊಟ್ಟಿದ್ದಾನೆ, ಕೆಲಸವನ್ನು ನೇಮಕ ಮಾಡಿದ್ದಾನೆ. ಕೆಲಸವನ್ನು ಅವ್ರು ಅರ್ಥ ಮಾಡಿಕೊಳ್ಳದೆ ನೀಚರಾಗಿ ಬದುಕ್ತಾ ಇದ್ದಾರೆ. ಆದರೆ ದೇವರು ಒಂದು ದಿನ ಕೊನೆಯಾಗಿ ಲೆಕ್ಕ ಕೇಳಬೇಕಲ್ಲ, ಅದಕ್ಕೋಸ್ಕರ ಆಯುಷ್ಕಾಲವಂತೂ ಕೊಡ್ತಾನೆ. ಬದುಕ್ತಿರೋ ಬಿಡ್ತಿರೋ ಎಂಬುದಾಗಿ ಆತನ ಕೈ ಬಿಡ್ತಾನೆ. ಯಾಕೆಂದ್ರೆ ದೇವರು ಒಂದು ವೇಳೆ ಒಬ್ಬ ಮನುಷ್ಯನು ನೀತಿವಂತನಾಗಿ ಬದುಕ್ತಾನ ಇಲ್ವಾ ಎನ್ನುವಂಥದ್ದು ಗೊತ್ತಿಲ್ವಾ ಅಂತ ನೋಡುವಾಗ ಖಚಿತವಾಗಿ ಗೊತ್ತಿದೆ. ಗೊತ್ತಿದ್ದೂ ಒಬ್ಬ ಮನುಷ್ಯನ ನೀತಿವಂತನಾಗಿ ಬದುಕ್ತಾನ ಇಲ್ಲ ಎನ್ನುವಂಥದ್ದು ಗೊತ್ತಿದ್ರು ಕೂಡ, ಒಬ್ಬ ಮನುಷ್ಯನು ಬದುಕಲ್ಲ ಎನ್ನುವಂಥದ್ದು ಗೊತ್ತಿದ್ರು ಕೂಡ ಯಾಕೆ ಅವನ ಆಯುಷ್ಕಾಲವನ್ನು ಕೊಡಬೇಕು ಎಂಬುದಾಗಿ ನಾವು ಅಂದ್ಕೊಂತೀವಿ. ಆದರೆ ದೇವರೊಂದು ವೇಳೆ ಮುಂದೆ ಅವನ ನ್ಯಾಯ ತೀರ್ಬೇಕಲ್ಲಿ ನಿಲ್ಲಿಸಿದಾಗ, ಯಾಕಪ್ಪ ನೀನು ಈ ರೀತಿಯಾಗಿ ನಿನ್ನನ್ನು ಪ್ರಾಣ ತೆಗ್ದಿ ಅಂದರೆ ನಿನಗೆ ಆಯುಷ್ಕಾಲವನ್ನು ಕೊಟ್ಟಿದ್ರು ಕೂಡ ನೀನು ನನಗೋಸ್ಕರ ಬದುಕ್ತಾ ಇರಲ್ಲ, ಅದಕ್ಕೋಸ್ಕರ ನಿನ್ನ ಪ್ರಾಣವನ್ನು ತೆಗೆದಾಕ್ತೆ ಎಂಬುದಾಗಿ ದೇವ್ರು ಹೇಳಿದ್ರೆ, ಈ ನೀಚ ಮನುಷ್ಯನ ಏನು ಹೇಳ್ತಾನೆ ಗೊತ್ತಾ? ನೀನು ಕೊಟ್ಟು ನೋಡ್ಬೇಕಾಗಿತ್ತು ನಾನು ಬದುಕ್ತಾ ಇದೆ ಎಂಬುದಾಗಿ ಹೇಳ್ತಾನೆ. ಯಾಕಂದ್ರೆ ಮನುಷ್ಯನ ಮೂಲಕವಾಗಿ ಮನುಷ್ಯನನ್ನು ಹಿಡಿಬೇಕು ಅಂದ್ರೆ ಅವನ ತಪ್ಪನ್ನು ಅವನ ಮೂಲಕವಾಗಿ ಹಿಡಿಬೇಕು. ದೇವರು ಅದಕ್ಕೋಸ್ಕರವೇ ಏನು ಮಾಡ್ತಾ ಇದ್ದಾನೆ? ದುಷ್ಟರನ್ನು ಕೂಡ ಕೊಂದಾಕದೆ ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನೆ. ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ಕೂಡ ತಪ್ಪು ಮಾಡಿದಂಥವರೇ. ರೋಮರು 3:23 ಖಚಿತವಾಗಿ ಎಲ್ಲರೂ ಪಾಪ ಮಾಡಿ ಎಂಬುದಾಗಿ ಇದೆ. ಅಂದರೆ ಪಾಪ ಮಾಡಿದಂಥವರೆಲ್ಲರನ್ನು ಕೊಂದಾಕ್ಬೇಕು ಅಂದರೆ ಈ ಭೂಮಿ ಮೇಲೆ ಯಾವ ಒಂದು ನರಪ್ರಾಣಿನೂ ಕೂಡ ಇರಲ್ಲ. ಆಲೋಚನೆ ಮಾಡಿ. ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನಲ್ಲಿರುವಂಥ ಆರೋಗ್ಯವನ್ನ, ಶಕ್ತಿಯನ್ನ ಎಲ್ಲವನ್ನು ಕೂಡ ದೇವರಿಗೋಸ್ಕರವೇ, ಅಂದರೆ ಯಾವ ಮನುಷ್ಯರಿಗಿಂತ ಹೆಚ್ಚಾಗಿ, ಯಾವ ವಸ್ತುಗಳಿಗಿಂತ ಹೆಚ್ಚಾಗಿ, ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ದೇವರನ್ನ ಪ್ರೀತಿ ಮಾಡಬೇಕು. ಅದನ್ನೇ ಯೇಸು ಕ್ರಿಸ್ತನು ಹೇಳಿದ್ದಾನೆ. ನಿನ್ನ ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಅಂತ ಅಂದ್ರೆ ಏನು ಅಂತ ಹೇಳಿ ನೋಡುವಾಗ, ನೀನು ದೇವರನ್ನ ಪ್ರೀತಿ ಮಾಡ್ತೀಯಲ್ಲ, ಆ ಮಟ್ಟಿಗೆ ನೀನು ಯಾವ ಮನುಷ್ಯರನ್ನ ಪ್ರೀತಿ ಮಾಡಬಾರ್ದು, ಯಾವ ವಸ್ತುವನ್ನ ಪ್ರೀತಿ ಮಾಡಬಾರ್ದು. ಅದು ಯಾರನ್ನೇ ಆಗಿರ್ಬೋದು, ಯಾವ ಸಮಯದಲ್ಲೇ ಆಗಿರ್ಬೋದು, ಎಲ್ಲ ಸಮಯದಲ್ಲೂ ಎಲ್ಲ ಒಂದು ಕಾರ್ಯಗಳಿಗಿಂತಲೂ ಹೆಚ್ಚಾಗಿ ದೇವರನ್ನ ಪ್ರೀತಿ ಮಾಡಬೇಕು ಎನ್ನುವಂಥದ್ದನ್ನ. ಆದರೆ ಒಬ್ಬ ವ್ಯಕ್ತಿಗೆ ಸಂಪೂರ್ಣವಾದಂಥ ಸುಖ ನೆಮ್ಮದಿ ಇರಬೇಕು ಅಂದ್ರೆ ಏನು ಮಾಡಬೇಕು ಗೊತ್ತಾ? ಗಮನಿಸಿ, ಬೈಬಲಲ್ಲಿ ಏನಿದೆಯೋ ಅಂತಾನ. ಯೋಬನ ಗ್ರಂಥ 21ನೇ ಅಧ್ಯಾಯ 23-24 ಗಮನಿಸಿ. ಯೋಬನ ಗ್ರಂಥ 21ನೇ ಅಧ್ಯಾಯ 23ನೇ ವಚನ 24ನೇ ವಚನ. ಯಾಕೆಂದ್ರೆ ನಾವು ಸುಖವಾಗಿ ಎಂಬುದಾಗಿ ಆಲೋಚನೆ ಮಾಡಿ ದೇವರನ್ನ ಮರಿತೀವಲ್ಲ, ಸುಖವಾಗಿರ್ಬೇಕು ಅಂತ ಹೇಳಿ ದೇವರನ್ನ ಮರಿತೀವಲ್ಲ, ಆ ಒಂದು ಸುಖ ಬೇಕು ಅಂದರೆ ಏನು ಮಾಡಬೇಕೋ ಬೈಬಲಲ್ಲಿ ಇದೆ. ಗಮನಿಸಿ, ಯೋಬನ ಗ್ರಂಥ 21ನೇ ಅಧ್ಯಾಯ 23-24. ಒಬ್ಬನು ಸಮೃದ್ಧನಾಗಿ ತುಂಬ ಸುಖದಿಂದಲೂ ನೆಮ್ಮದಿಯಿಂದಲೂ ಇರುವಾಗ ಸಾಯುವನು. ಅವನ ತೊಟ್ಟಿಗಳಲ್ಲಿ ಹಾಲು ತುಂಬಿರುವುದು, ಅವನ ಅಸ್ಥಿಗಳ ಮಜ್ಜೆಯು ಸಾರವಾಗಿರುವುದು ಎಂಬುದಾಗಿದೆ. ಅಂದರೆ ಅವನ ಒಂದು ಅಸ್ಥಿಗಳ ಮಧ್ಯೆ ಸಾರವಾಗಿರುವುದು ಎಂಬುದಾಗಿ ಇಲ್ಲಿ ಬರೆಯಲ್ಪಡೋದಕ್ಕೆ ಕಾರಣ ಏನು ಅಂತ ಹೇಳಿ ನೋಡುವಾಗ, ಒಬ್ಬ ಮನುಷ್ಯನು ಚೆನ್ನಾಗಿ ಬಲಿಷ್ಠನಾಗಿ ಕ್ಷೇಮವಾಗಿ ಇರಬೇಕು ಅಂದ್ರೆ ಆತನ ಎಲುಬುಗಳಲ್ಲಿ ಪ್ರಾಣ ಎನ್ನುವಂಥದ್ದು ಇರಬೇಕು. ಇನ್ನು ಎಲುಬುಗಳಲ್ಲಿರುವಂಥ ಮಜ್ಜೆ ಬಳಿಗೆ ಶಕ್ತಿ ಎನ್ನುವಂಥದ್ದು ಬರಬೇಕು ಅಂತ ಅಂದರೆ ಏನು ಬೇಕು ಗೊತ್ತಾ? ದೇವರ ದಯೆ ಬೇಕು.
ದೇವರ ಶಕ್ತಿಯೇ ಬೇಕು, ದೇವರು ಅನುಗ್ರಹಿಸಬೇಕು. ಆಲೋಚನೆ ಮಾಡಿ. ಅಂದರೆ ಒಬ್ಬ ಮನುಷ್ಯನ ಸುಖದಿಂದ ನೆಮ್ಮದಿಯಿಂದ ಇರಬೇಕು ಅಂದ್ರೆ ದೇವರಿಂದ ಮಾತ್ರವೇ ಸಾಧ್ಯ. ಈ ಭೂಮಿ ಮೇಲೆ ಕೆಲವರು ಬಹಳಷ್ಟು ಮಟ್ಟಿಗೆ ಎಣ್ಣೆ ಚಟಕ್ಕೆ ಒಳಗಾಗಿರ್ತಾರೆ. ಕೆಲವರು ಏನಕ್ಕಪ್ಪ ನೀನು ಎಣ್ಣೆ ಕುಡಿತಿ ಎಂಬುದಾಗಿ ಕೇಳ್ತಾರೆ. ನಮಗೆ ಬರುವಂಥ ಅಧಿಕವಾದಂಥ ಅಂದರೆ ಟೆನ್ಷನ್ಗಳಿಂದ ನಮಗೆ ಈ ಕಷ್ಟಗಳೆಲ್ಲ ಇದೆಯಲ್ಲ, ಅದಕ್ಕೆ ಈ ಕಷ್ಟಗಳನ್ನು ತಡ್ಕೊಳ್ಳೋದಕ್ಕಾಗ್ದಲೇ ಸುಖಕ್ಕೋಸ್ಕರ ಇಲ್ಲ ನೆಮ್ಮದಿಗೋಸ್ಕರ ಕುಡಿತೀವಿ ಎಂಬುದಾಗಿ. ಅಂದರೆ ಒಬ್ಬ ಮನುಷ್ಯನಿಗೆ ನೆಮ್ಮದಿಯನ್ನು ಕೊಡುವಂಥದ್ದು ಒಂದು ಎಣ್ಣೆಯೋ ಇಲ್ಲ ಮತ್ತು ಬರುವಂಥ ಯಾವುದೇ ಪದಾರ್ಥವೂ ಅಲ್ಲ. ಆಲೋಚನೆ ಮಾಡಿ, ಯಾವ ಪದಾರ್ಥವಲ್ಲ. ಒಬ್ಬ ಮನುಷ್ಯನ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು ದೇವರ ಮಾತುಗಳು. ದೇವರ ಮಾತುಗಳನ್ನು ಅರ್ಥ ಮಾಡಿಕೊಂಡ್ರೆ ಆತನ ಯಾವ ಕಷ್ಟ ಬರಲಿ ನಷ್ಟ ಬರಲಿ ಸಮಾಧಾನದ ರೀತಿಯಲ್ಲಿ ಬದುಕ್ತಾನೆ. ಯಾಕಂದರೆ ಸರ್ವಜ್ಞಾನಿ ಆಗೋಗ್ತಾನೆ, ಜ್ಞಾನವಂತನಾಗೋಗ್ತಾನೆ. ಕಷ್ಟ ಬಂದಿದೆಯಾ, ಇವತ್ತು ಕಷ್ಟ ಬಂದಂಥ ಸಮಯದಲ್ಲಿ ನಾವೇನು ಆಲೋಚನೆ ಮಾಡ್ತೀವಿ ಅಂದರೆ ದೇವರ ವಾಕ್ಯವನ್ನು ಆಲೋಚನೆ ಮಾಡ್ತೀವಿ. ದೇವರು ಮೊದಲೇ ಹೇಳಿದಾನ, ನಿಮಗೆ ಕಷ್ಟ ಬರುತ್ತೆ ಸಂಕಟ ಬರುತ್ತೆ ಅಂತಾನ, ಸಮಾಧಾನದಿಂದ ಇರ್ತೀವಿ. ಆ ರೀತಿಯಾಗಿ ದೇವರ ಮಾತಿನಿಂದ ಮಾತ್ರವೇ ಸಾಧ್ಯ ಅಂತ ಈ ಒಂದು ದೇವರ ಮಾತುಗಳು ಇಂಥ ಒಂದು ಕೀಲು ಮಜ್ಜೆಗಳಿಗೆ ಬಳಿಗೆ ಯಾವ ರೀತಿಯಾಗಿ ಹೋಗುತ್ತೋ ಎನ್ನುವಂಥದ್ದನ್ನು ಗಮನಿಸಿ. ಇಬ್ರಿಯರಿಗೆ 4ನೇ ಅಧ್ಯಾಯ 12ನೇ ವಚನವನ್ನು, ಇಬ್ರಿಯರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಆಳವಾದದ್ದು, ಪ್ರಾಣ ಆತ್ಮವನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೋರಿ ಹೋಗುವಂತದ್ದು, ಹೃದಯದ ಆಲೋಚನೆಯನ್ನು ಉದ್ದೇಶಗಳನ್ನು ವಿವೇಚಿಸುವಂತದ್ದು. ಸಾಕು, ಗಮನಿಸಿ. ಯಾಕೆ ದೇವರಿಂದಲೇ ಒಂದು ಶಕ್ತಿ ಎನ್ನುವಂಥದ್ದು ಬರ್ತತೆ ಅಂತೇಳಿ ನಾನು ಹೇಳಿದೆ ಎನ್ನುವಂಥದ್ದಾದರೆ ಗಮನಿಸಿ ಇಲ್ಲಿ ಏನಿದೆಯೋ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ಎಂಬುದಾಗಿದೆ. ಅಂದರೆ ಒಂದು ಕೀಲು ಮಜ್ಜೆಯಲ್ಲಿರುವಂಥ ಪ್ರಾಣದ ಬಳಿಗೆ ದೇವರ ಮಾತುಗಳು ಹೋಗುತ್ತಾ? ದೇವರ ಮಾತುಗಳು ಹೋಗುವಂಥದ್ದು ಮಾತ್ರವೇ ಅಲ್ಲ, ಅದನ್ನು ವಿಭಾಗಿಸುವಂಥ ಮಟ್ಟಿಗೆ ಅದು ಶಕ್ತಿ ಉಳ್ಳಂಥದ್ದಂತೆ. ಆಲೋಚನೆ ಮಾಡಿ, ಎಂಥ ಶಕ್ತಿ ದೇವರ ಮಾತುಗಳಿಗೆ ಇದೆಯೋ ಎನ್ನುವಂಥದ್ದನ್ನು. ದೇವರ ಮಾತುಗಳು ಎಂಥದನ್ನು ಸಾಧಿಸುತ್ತೋ, ಎಂಥದನ್ನು ಮಾಡಿ ಮುಗಿಸುತ್ತೋ. ಯೆಹೆಜ್ಕೇಲನ ಗ್ರಂಥದಲ್ಲಿ ಕೆಲವೊಂದು ಮಾತುಗಳನ್ನು ಓದ್ಕೊಂಡು ಕಳೆದ ಭಾಗದಲ್ಲಿ ಮೂಳೆಗಳಿಗೆ ಮಾತುಗಳನ್ನು ಹೇಳ್ತಿದ್ದಂಗೆ ಜೀವ ಬಂದು ಬಿಡ್ತದಂತೆ. ಅಂದರೆ ದೇವರ ಮಾತಿನಲ್ಲಿ ಅಂಥ ಶಕ್ತಿ ಇದೆಯಾ? ಒಬ್ಬ ಮನುಷ್ಯನು ತನ್ನ ಆರೋಗ್ಯಕ್ಕೋಸ್ಕರವೋ ತನ್ನ ಒಂದು ಸ್ವಕಾರ್ಯಗಳಿಗೋಸ್ಕರವೋ ಈ ಭೂಮಿ ಮೇಲೆ ಹೋರಾಡುವಂಥವನು, ಅದಕ್ಕೋಸ್ಕರವೇ ಜೀವಿಸುವಂಥವನು ಬುದ್ಧಿಹೀನನು. ಯೇಸು ಕ್ರಿಸ್ತನ ಮಾತುಗಳನ್ನು ಸ್ಪಷ್ಟವಾಗಿ ಸುವಾರ್ತೆಗಳಲ್ಲಿ ಆತನು ಹೇಳ್ತಾನೆ. ನನ್ನ ಮಾತುಗಳನ್ನು ಕೇಳಿಯೂ ಕೂಡ ಅದರಂತೆ ನಡೆದುಕೊಳ್ಳದೆ ಇರುವಂಥವನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡಂಥವನಿಗೆ ಸಮ ಎಂಬುದಾಗಿ. ಅಂದರೆ ಮರಳಿನ ಮೇಲೆ ಮನೆಯನ್ನು ಕಟ್ಟಿದ್ರೆ ಏನಾಗುತ್ತೆ? ಬಿದ್ದೋಗುತ್ತೆ. ಆ ರೀತಿಯಾಗಿ ಯೇಸು ಕ್ರಿಸ್ತನ ಮಾತಿನಂತೆ ದೇವರ ಮಾತುಗಳಂತೆ ಜೀವಿಸಿ ಬದುಕನ್ನು ಕಟ್ಟಿಕೊಳ್ಳದೆ ಇರುವಂಥವನು ನಾಶವಾಗಿ ಹೋಗ್ತಾನೆ. ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ. ಅಂದರೆ ಈ ಭೂಮಿಯ ಮೇಲೆ ಮೋಜು ಮಸ್ತಿಗಳನ್ನು, ಸಂತೋಷಗಳನ್ನು, ಪದವಿಗಳಿಗೋಸ್ಕರವೋ ಉದ್ಯೋಗಗಳಿಗೋಸ್ಕರವೋ ಹೀಗೆ ತಮ್ಮ ಸ್ವಕಾರ್ಯಗಳಿಗೋಸ್ಕರವೋ ಜೀವಿಸಿ ಕೊನೆಯದಾಗಿ ಸತ್ತರೆ ಯಾವ ಪ್ರಯೋಜನವೂ ಕೂಡ ಇಲ್ಲ. ಹುಟ್ಟಿಸಿದಂಥ ದೇವರಿಗೋಸ್ಕರ ನೀನು ಈ ಭೂಮಿ ಮೇಲೆ ಮಾಡಿದ್ದು ಏನು? ಆಲೋಚನೆ ಮಾಡಿ, ಏನು ಮಾಡಿದ್ದಾನೆ? ಅಂದರೆ ಈ ಒಂದು ಸಾವು ಎನ್ನುವಂಥದ್ದು ಜೀವಕ್ಕೆ ಮಾರ್ಗವಾಗಬೇಕು ಅಂದರೆ ಈ ಭೂಮಿಯಲ್ಲಿ ನೀತಿವಂತರಾಗಿ ಜೀವಿಸ್ಬೇಕು. ಒಂದ್ಸಾರಿ ಪೌಲನು ಏನು ಹೇಳ್ತಾನೋ, ಫಿಲಿಪ್ಪಿ 1:23-24 ಗಮನಿಸಿ. ಫಿಲಿಪ್ಪಿ ಅವರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 23-24. ಈ ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ, ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿರಬೇಕೆಂಬುದೇ ನನ್ನ ಅಭಿಲಾಷೆ.
ಅದು ಉತ್ತಮೋತ್ತಮ. ಆದರೆ ನಾನಿನ್ನೂ ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದೇ ನಿಮಗೋಸ್ಕರ ಬಹು ಅವಶ್ಯವಾದದ್ದು. ಅಂದರೆ ನಾನು ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದು ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದ್ರೆ ನಾನು ಅಂದ್ರೆ ಏನರ್ಥ? ನಾನು ಅಂದರೆ ಆತ್ಮ. ನನ್ನ ಆತ್ಮ ಈ ಶರೀರದಲ್ಲಿ ವಾಸ ಮಾಡಿಕೊಂಡಿರುವಂಥದ್ದು ನಿಮಗೆ ಉತ್ತಮೋತ್ತಮ. ಏನಕ್ಕೆ ಅಂದರೆ ಕೆಲಸ ಇದೆ. ಆದರೆ ನನಗೆ ಅಲ್ಲಿಗೆ ಹೋಗಿ ಕ್ರಿಸ್ತನ ಜೊತೆಯಲ್ಲಿ ಇರಬೇಕು ಎನ್ನುವಂಥದ್ದು ನನಗೆ ಆಸೆ ಇದೆ. ಆದರೆ ಅದು ಸಾಧ್ಯವಿಲ್ಲ. ಯಾಕೆಂದರೆ ಕೆಲಸವಿರುವಂಥ ಕಾರಣ ಈ ಭೂಮಿಯಲ್ಲಿ ಇದ್ದೀನಿ ಎಂಬುದಾಗಿ ಮಹಾಜ್ಞಾನವನ್ನು ಆತನು ಹೇಳ್ತಾ ಇದ್ದಾನೆ. ದೇವರು ಮಹಾಜ್ಞಾನವನ್ನು ಬರೆಸ್ತಾ ಇದ್ದಾನೆ. ಅಂದರೆ ಭೂಮಿ ಮೇಲೆ ಇರುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕೆಲಸ ಇದೆ ಅಂತನ ಅರ್ಥ ಈ ಮಾತಿನ ಅರ್ಥ. ನೀವು ಜೀವಂತವಾಗಿದ್ದೀವಿ ಅಂದರೆ, ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಉಸಿರಾಡ್ತಾ ಇದ್ದಾನೆ ಅಂದರೆ ಆತನ ಕೆಲಸ ಇರುವಂಥ ಕಾರಣವೇ. ಆತನ ಕೆಲಸ ಈ ಭೂಮಿ ಮೇಲೆ ಮುಗಿತಾ ನಡೀತಾ ಇರ್ಬೇಕೆಲ್ಲರೂ ಕೂಡ. ಯಾವನೇ ಅವನು ಇವತ್ತು ಸತ್ತೋದಂಥವ್ರ ಕಾರ್ಯವನ್ನೆಲ್ಲವನ್ನ ನೋಡುವಂಥದ್ದಾದ್ರೆ ಅವ್ರಿಗೆ ಕೊಟ್ಟಿರುವಂಥ ಕಾಲಾವಕಾಶ ಮುಗಿದೋಗಿದೆ. ಅವನ ಕೆಲಸವನ್ನು ಮಾಡ್ತಾನೋ ಮಾಡ್ದಲೇ ಇರ್ತಾನೋ ಅದು ಅವನಿಗೆ ಬಿಟ್ಟಿದ್ದು. ಒಬ್ಬ ಮನುಷ್ಯನು ಆತನು ಇದರಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಮೋಶೆ ಇಸ್ರಾಯೇಲರಿಗೊಂದು ಮಾತನ್ನು ಹೇಳ್ತಾನೆ. ನಾನು ಮೇಲನ್ನ ಕೇಳನ್ನ ಎರಡನ್ನೂ ಕೂಡ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ, ನೀವು ಯಾವುದನ್ನು ಆರಿಸ್ಕೊಳ್ತೀರೋ ಅದು ನಿಮ್ಮ ಇಷ್ಟ ಎಂಬುದಾಗಿ. ಆ ರೀತಿಯಾಗಿ ದೇವರು ಏನು ಮಾಡಿದ್ದಾನೆ? ಮೇಲು ಕೇಳು ಎರಡುಗಳನ್ನು ಕೂಡ ದೇವರು ಇವತ್ತು ಇಟ್ಟುಬಿಟ್ಟಿದ್ದಾನೆ. ಏನಕ್ಕೋಸ್ಕರ ಆತನು ನೀವು ಜಗತ್ತಿಗೆಲ್ಲ ಹೋಗಿ ಸರ್ವಲೋಕಕ್ಕೆ ಸುವಾರ್ತೆ ಸಾರ್ರಿ ಎಂಬುದಾಗಿ ಆತನು ಹೇಳಿದನು. ಯೇಸು ಕ್ರಿಸ್ತನ ಬರೋದಕ್ಕಿಂತ ಮೊದಲನೇ ಸಾಕ್ಷಿಗೋಸ್ಕರ ಸುವಾರ್ತೆ ಸಾರಲ್ಪಡ್ತತೆ ಎಂಬುದಾಗಿ ಆತನು ಹೇಳಿದನು. ಈ ಮಾತಿನ ಅರ್ಥ ಏನು ಅಂದ್ಕೊಂಡಿದ್ದೀರಾ? ಒಬ್ಬ ಮನುಷ್ಯನಿಗೆ ಒಳ್ಳೆಯದನ್ನು ಹೇಳ್ತಾನೆ, ಆತನು ಕೇಳ್ಬೋದು, ಕೇಳ್ದಲೇ ಇರ್ಬೋದು. ಮಾರ್ಪಟ್ಟು ಒಳ್ಳೆ ರೀತಿಯಾಗಿ ಬದುಕಿದಂಥವನ ಜೀವ ಉಳಿಯುತ್ತೆ, ಮಾರ್ಪಡದೆ ಆತನು ಲೋಕ ರೀತಿಯಾಗಿ ಜೀವಿಸಿದಂಥವನ ಪ್ರಾಣ ಹೋಗುತ್ತೆ. ಹಾಡನ್ನು ಆಡಿದ್ದನ್ನು ಗಮನಿಸಿದ್ರ, ಲೋಟನ ಹೆಂಡತಿಯಂತೆ ನೀನು ಮಾತನ್ನ ಕೇಳದೇ ಇದೆಯಾ ಎಂಬುದಾಗಿ. ಅಂದರೆ ಲೋಟನ ಹೆಂಡತಿ ಮಾತನ್ನ ಕೇಳಿಲ್ವಾ? ಕೇಳಿಲ್ಲ. ಯಾವ ರೀತಿಯಾಗಿ? ನೀನು ಹಿಂದಿರುಗಿ ನೋಡಬೇಡ ಎಂಬುದಾಗಿ ಆಕೆಗೆ ಹೇಳಿದ್ರು ಕೂಡ ಆಕೆ ಹಿಂದಿರುಗಿ ನೋಡ್ತಾಳೆ. ಏನ್ರಿಂದ? ಅಂದರೆ ನಾವು ಕೂಡ ಸಾಯ್ತೀವೇನೋ ಎನ್ನುವಂಥ ಭಯದಿಂದ. ಅಂದ್ರೆ ಒಬ್ಬ ಮನುಷ್ಯನು ಪ್ರಾಣದ ಮೇಲೆ ಆಸೆ ಇಟ್ಟುಕೋಬಾರ್ದು. ಈ ಭೂಮಿ ಮೇಲೆ ಅವನ ಪ್ರಾಣದ ಮೇಲೆ ಆಸೆ ಇಟ್ಕೊಂಡು, ಇನ್ನೊಬ್ಬರ ಮೇಲೆ ಆಸೆ ಇಟ್ಕೊಂಡು, ಮತ್ತೊಬ್ಬರ ಮೇಲೆ ಆಸೆ ಇಟ್ಕೊಂಡು, ಹಣ ಅಂತಸ್ತುಗಳ ಮೇಲೆ ಆಸೆ ಇಟ್ಕೊಂಡು, ದೇವ್ರನ್ನ ಕೀಳಾಗಿ ಕಣ್ಣು, ದೇವ್ರನ್ನ ಎರಡನೇ ಪಕ್ಷದಲ್ಲಿ ಇಟ್ನೋ, ಅವನಿಗೆ ಅದು ಯಾವುದಕ್ಕೂ ಕೂಡ ಕೈ ಎಟ್ಕಲ್ಲ. ಅವನು ಅತಿಯಾಗಿ ದೇವರ ಮೇಲೆ ಇಡಬೇಕಾದಂಥ ಪ್ರೀತಿಗಿನ ಹೆಚ್ಚಿನದಾಗಿ ತನ್ನ ಪ್ರಾಣದ ಮೇಲೆ ಆಸೆ ಇಟ್ಟಿದ್ದಾನ, ಪ್ರಾಣವನ್ನು ತೆಗಿತಾನೆ ದೇವರು. ಒಬ್ಬನ ಭೂಮಿ ಚೆನ್ನಾಗಿ ಬೆಳೀತಂತೆ, ದೊಡ್ಡ ದೊಡ್ಡ ಕಣಜಗಳನ್ನು ಕಟ್ಟಿಸಿದಂತೆ, ದೊಡ್ಡ ದೊಡ್ಡ ಕಣಜಗಳನ್ನು ಕಟ್ಟಿಸಿ ಆತನು ತನ್ನ ಆತ್ಮಕ್ಕೆ ಹೇಳಿದಂತೆ, ಜೀವಾತ್ಮವೇ, ಅನೇಕ ವರ್ಷಗಳಿಗೆ ಬೇಕಾದಂಥ ಸರಕು ನಿನಗೆ ಬಿದ್ದೈತೆ, ನೀನು ವಿಶ್ರಮಿಸ್ಕೋ, ಕುಡಿ ಎಂಬುದಾಗಿ. ಆದರೆ ದೇವ ಏನು ಹೇಳ್ತಾನೆ ಗೊತ್ತಾ? ಇವತ್ತು ರಾತ್ರಿನೇ ನಿನ್ನ ಪ್ರಾಣವನ್ನು ಕೇಳ್ತಾರೆ ನಿನ್ನ ಕಡೆಯಿಂದ ಎಂಬುದಾಗಿ. ಅಂದರೆ ಒಬ್ಬ ಮನುಷ್ಯನು ತನ್ನ ಸ್ವಕಾರ್ಯಗಳಿಗೋಸ್ಕರವೋ, ಈ ಭೂಮಿಯಲ್ಲಿ ಇರುವಂಥ ಯಾವ ಮನುಷ್ಯರಿಗೋಸ್ಕರವೋ, ಈ ಭೂಮಿಯಲ್ಲಿ ಇರುವಂಥ ಯಾವ ಕಾರ್ಯಗಳಿಗೋಸ್ಕರವೋ ಅವನ ಜೀವಿತವನ್ನು ಮುಡುಪು ಮಾಡ್ದ ಅಂದ್ಕೊಂಡ್ರೆ, ದೇವರನ್ನ ಎರಡನೇ ಪಕ್ಷದಲ್ಲಿ ಇಟ್ಟ ಅಂದ್ಕೊಂಡ್ರೆ, ಫಸ್ಟ್ ಪ್ರಿಫರೆನ್ಸ್ನ ದೇವರಿಗೆ ಕೊಡಲಿಲ್ಲ ಅಂದ್ಕೊಂಡ್ರೆ, ಅವನಿಗೆ ಯಾವುದು ಕೂಡ ಕೈ ಎಟಕಲ್ಲ, ಅದು ಅವನ ಕೈಗೆ ಸಿಗಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಒಂದು ದುಡಿತದಲ್ಲೇ ಆಗಿರ್ಬೋದು, ತನ್ನ ಜೀವನದಲ್ಲಿ ಅನುಭವಿಸುವಂಥ ಸ್ವಲ್ಪ ಸುಖಗಳಲ್ಲಾಗಿರ್ಬೋದು, ನೆಮ್ಮದಿಯಾಗಿ ಇರಬೇಕು ಅಂತ ಅಂದರೆ ದೇವರ ಮಾತುಗಳಿಗೆ ಅನುಸಾರವಾಗಿ ಬದುಕಬೇಕು. ದೇವರ ಒಂದು ವೇಳೆ ನಮ್ಮನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸ್ಬಿಟ್ಟ ಅಂದ್ಕೊಳ್ಳಿ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ನಾನು ಕೆಟ್ಟತನದಲ್ಲಿ ಇದ್ದೀನಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೆಲವರು ಭಯಂಕರವಾದಂಥ ರೀತಿಯಲ್ಲಿ ದೇವರೇ ಇಲ್ಲ ಎನ್ನುವಂಥ ರೀತಿಯಲ್ಲಿ ಬದಲಾಗುವುದಕ್ಕೆ ಕಾರಣ ಏನು ಅಂತೇಳಿ ನೋಡುವಾಗ, ದೇವರೇ ಇಲ್ಲ ಎನ್ನುವಂಥ ರೀತಿಯಲ್ಲಿ ಭಯಂಕರ ದುರ್ಮಾರ್ಗಿಗಳಾಗಿ ಬದುಕುವುದಕ್ಕೆ ಕಾರಣ ಏನು ಅಂತೇಳಿ ನೋಡುವಾಗ, ದೇವ್ರನ್ನ ಅವ್ರು ಬಿಟ್ಟಿರುವಂಥ ಕಾರಣ ದೇವರು ಅನಿಷ್ಟ ಭಾವಕ್ಕೆ ಒಪ್ಪಿಸಿದ್ದಾನೆ. ದೇವರು ಅನಿಷ್ಟ ಭಾವಕ್ಕೆ ಒಪ್ಪಿಸಿರುವಂಥ ಕಾರಣ ನಾನು ಅನಿಷ್ಟ ಭಾವದಲ್ಲಿ ಇದ್ದೀನಿ, ನಾನು ಮಾಡ್ತಿರುವಂಥದ್ದು ತಪ್ಪು, ನಾನು ಇಂಥದ್ದನ್ನು ಮಾಡಬಾರ್ದು ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗಲ್ಲ. ಆ ರೀತಿಯಾಗಿ ಅದರಲ್ಲಿ ಮುಳುಗೋಗಿ ಕೊನೆಯದಾಗಿ ನಾಶನಕ್ಕೆ ಹೋಗ್ಬಿಡ್ತಾರೆ. ಅಂದರೆ ಆಲೋಚನೆ ಮಾಡಿ, ಯಾವತ್ತಿಗೂ ಕೂಡ ಒಬ್ಬ ಮನುಷ್ಯನು ದೇವರ ಕೈಯಲ್ಲಿ ಬೀಳಬಾರದು ಎನ್ನುವಂಥದ್ದನ್ನು ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಈ ಒಂದು ಭೂಮಿ ಮೇಲೆ ಇರುವಂಥ ಕಾಲದಲ್ಲಿ ನಮ್ಮ ಎಲುಬಿನಲ್ಲಿರುವಂಥ ಸಾರವನ್ನು, ಈ ಒಂದು ಮಜ್ಜೆಯನ್ನು, ಪ್ರತಿಯೊಂದು ಅವಯವಗಳನ್ನು ದೇವರಿಗೋಸ್ಕರವೇ ಇಲ್ಲಿ ಬಳಸಿ ಭೂಮಿ ಮೇಲೆ ನಮ್ಮ ಒಂದು ಪ್ರಾಣವನ್ನು ಬಿಡಬೇಕು ಎನ್ನುವಂಥದ್ದನ್ನು ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ಸಂಗತಿ. ಯಾಕೆ ಅಂತಂದ್ರೆ ನಮ್ಮ ಸ್ವಕಾರ್ಯಗಳಿಗೋಸ್ಕರ ನಾವು ಬದುಕಿದೋ ಅಂದ್ಕೊಳ್ಳಿ, ಅದು 1 ವರ್ಷ 2 ವರ್ಷ ಇಲ್ಲ ಸ್ವಲ್ಪ ಕಾಲಗಳಿಗೆ ಸಂಬಂಧಪಟ್ಟಂಥ ಶಿಕ್ಷೆ ಅಲ್ಲ ಅದು.
ಅನಂತ ಕಾಲ ಶಿಕ್ಷೆ. ಅಂದರೆ ಸಾಯದೇ ಇರುವಂಥ ಆತ್ಮಕ್ಕೆ ಮುಗಿಯದೇ ಇರುವಂಥ ಶಿಕ್ಷೆ ಇದು. ಈ ಭೂಮಿ ಮೇಲೆ ಯಾವ ಮನುಷ್ಯನು ಏನನ್ನು ಕೂಡ ಸಂಪಾದನೆ ಮಾಡಿದ್ರೂ ಕೂಡ ತೆಗೆದುಕೊಂಡು ಹೋಗುವಂಥದ್ದು ಯಾವುದೂ ಇಲ್ಲ. ಒಬ್ಬಂಟಿಗನಾಗಿ ಬಂದಂಥವನು ಒಬ್ಬಂಟಿಗನಾಗಿಯೇ ಹೋಗ್ಬೇಕು. ಒಬ್ಬಂಟಿಗನನ್ನಾಗಿ ದೇವರು ಭೂಮಿ ಮೇಲೆ ಕಳಿಸ್ತಾನೆ, ಒಬ್ಬಂಟಿಗನನ್ನಾಗಿ ದೇವರು ಭೂಮಿಯಿಂದ ತೆಗಿತಾನೆ. ಆ ಒಂದು ಸಮಯದಲ್ಲಿ ಈ ಭೂಮಿಯಲ್ಲಿ ನೀನೇನಪ್ಪ ಮಾಡಿದೆ ಎಂಬುದಾಗಿ ಕೇಳಿದ್ರೆ ಮನುಷ್ಯನ ಏನು ಹೇಳೋದಕ್ಕೆ ಸಾಧ್ಯ? ಆ ಹುಟ್ಟಿಸಿದಂಥ ದೇವರಿಗೆ ಏನು ಹೇಳಿ ಮಾಡ್ತಾ ಇದ್ದೀವಿ ನಾವು? ಆಲೋಚನೆ ಮಾಡಿ. ಆ ದೇವರಿಗೋಸ್ಕರ ಈ ಭೂಮಿ ಮೇಲೆ ಬದುಕಬೇಕು ಎನ್ನುವಂಥದ್ದನ್ನು ಖಚಿತವಾಗಿ ನಾವು ಅರ್ಥ ಮಾಡಿಕೊಂಡು, ಮತ್ತು ಅಷ್ಟು ಮಾತ್ರವೇ ಅಲ್ಲ, ನಮ್ಮ ಮೇಲೆ ಒಂದು ಹಂಗಿದೆ. ಆ ಹಂಗೆ ಏನು ಅಂತೇಳಿ ನೋಡ್ಬೇಕಾ? 1 ಯೋಹಾನ 3:16 ಗಮನಿಸಿ. 1 ಯೋಹಾನನು ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ಓದಿ ಯಾರಾದರೂ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರನಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಅಂಗಿನಲ್ಲಿದ್ದೇವೆ. ಹಂಗಿನಲ್ಲಿದ್ದೇವೆ. ಹಂಗು ಅಂದ್ರೆ ಏನು? ಜವಾಬ್ದಾರಿ. ನೀನು ನನ್ನ ಹಂಗಿನಲ್ಲಿದ್ದೀಯ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಏನರ್ಥ? ಇವ್ರದ್ದೇನೋ ಸ್ವಲ್ಪ ಇವರ ಸೊತ್ತನ್ನಾಗಿರ್ಬೋದು, ಇಲ್ಲ ಇವ್ರ ಋಣವನ್ನು ಅವರಲ್ಲಿ ಇಟ್ಕೊಂಡಾಗ ನೀನು ನನ್ನ ಹಂಗಿನಲ್ಲಿ ಇದೆಯಾ ಎಂಬುದಾಗಿ ಮಾತಾಡ್ತಾರೆ. ಅಂದರೆ ಕೊಡುವಂಥ ಜವಾಬ್ದಾರಿ ಉಳ್ಳವನು ಎಂಬುದಾಗಿ. ಆ ರೀತಿಯಾಗಿ ಯೇಸು ಕ್ರಿಸ್ತನಲ್ಲಿ ಏನಂತ ಹೇಳ್ತಾ ಇದ್ದೇನೆ ಗೊತ್ತಾ? ದೇವರು ಬರೆಸಿರುವಂಥ ಮಾತು ಏನಿದೆ ಅಂತ ಅಂದರೆ, ನಿಮ್ಮ ಸಹೋದರನಿಗೋಸ್ಕರ ನೀವು ಪ್ರಾಣವನ್ನು ಕೊಡುವಂಥ ಹಂಗಿನಲ್ಲಿ ಇದ್ದೀರಾ ಅಂತ. ಅಂದರೆ ನಿನ್ನ ಸಹೋದರನಿಗೋಸ್ಕರ ನೀನು ಪ್ರಾಣವನ್ನು ಕೊಡುವಂಥ ಹಂಗು, ಜವಾಬ್ದಾರಿ ನಿನ್ನಲ್ಲಿದೆ ಅಂತ. ಅಂದರೆ ಏನು ಮಾಡ್ಬೇಕು ನಾವು? ಡೈರೆಕ್ಟಾಗಿ ಯೇಸು ಕ್ರಿಸ್ತನ ರೀತಿಯಲ್ಲಿ ಶಿಲುಬೆಯನ್ನು ಹತ್ತಬೇಕಾ? ಇಲ್ಲ ಯೇಸು ಕ್ರಿಸ್ತನ ರೀತಿಯಲ್ಲಿ ನಾವು ಅದ್ಭುತಗಳನ್ನು ಮಾಡಬೇಕಾ? ಇದ್ಯಾವುದೂ ಅಲ್ಲ. ಈಗಿನ ಕಾಲಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಆತನ ಆತ್ಮವನ್ನು ಅಗ್ನಿಯಿಂದ ತಪ್ಪಿಸುವುದಕ್ಕೋಸ್ಕರ ಅವನಿಗೆ ಸುವಾರ್ತೆ ಸಾರಿ, ದೇವರ ಮಾತುಗಳನ್ನು ತಿಳಿಸಿ, ನೀತಿ ಮಾರ್ಗದಲ್ಲಿ ಅವರನ್ನು ನಡೆಸಬೇಕು ಎನ್ನುವಂಥದ್ದನ್ನು ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಕೊನೆಯದಾಗಿ ಒಂದು ರೆಫರೆನ್ಸನ್ನು ನೋಡಿಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನು. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ಓದಿ ಯಾರಾದ್ರೂ. 12:1. ಆದ್ರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಹೆಚ್ಚಿಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿಯೂ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದದ್ದು ಆರಾಧನೆಯು. ವಿವೇಕಪೂರ್ವಕವಾದ ಆರಾಧನೆ ಸಾಕು. ಅಂದ್ರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವಂತ ಸಜೀವ ಯಜ್ಞವಾಗಿ ಅರ್ಪಿಸ್ಬೇಕಂತೆ. ನಮ್ಮ ದೇಹವನ್ನು ನಾವು ಏನಕ್ಕೆ ಅರ್ಪಿಸ್ತಾ ಇದ್ದೀವಿ? ಆಲೋಚನೆ ಮಾಡ್ಕೊಳ್ಳಿ. ಆಧಾರಕ್ಕೋಸ್ಕರವಾ? ಕೆಟ್ಟ ಚಟಗಳಿಗೋಸ್ಕರವಾ? ಇಲ್ಲ ದುರ್ಭಾಷೆಗಳಿಗೋಸ್ಕರವಾ? ದುರ್ನಡತೆಗೋಸ್ಕರವಾ? ಇಲ್ಲ ಈ ಭೂಮಿಯಲ್ಲಿ ಸುಖದಿಂದ ತಿಂದು ಉಂಡು ಶರೀರವನ್ನ ತೃಪ್ತಿಪಡಿಸೋದಕ್ಕೋಸ್ಕರವಾ? ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಬೋನ್ ಮ್ಯಾರೋ ವಿಷಯದಲ್ಲಿ ಎಲುಬಿನಲ್ಲಿ ಜೀವವಿದೆ ಎನ್ನುವಂಥದ್ದನ್ನ ವಿಜ್ಞಾನ ಇವತ್ತಿಗೆ ಕಂಡುಕೊಂಡಿರುವಂಥ ಸಂಗತಿಯನ್ನ ಕ್ರಿಸ್ತಪೂರ್ವ 1000 ವರ್ಷಗಳ ಹಿಂದೆಯೇನೇ ಬೈಬಲ್ ತಿಳಿಸಿದೆ. ಅದರಲ್ಲೂ ಕೂಡ ಯೌವನಸ್ಥರಲ್ಲೇ ಈ ಒಂದು ಅಧಿಕವಾದಂಥ ಶಕ್ತಿ ಇರ್ತದೆ ಅವರಲ್ಲಿ ಎನ್ನುವಂಥದ್ದನ್ನು ಕೂಡ ಬೈಬಲ್ ತಿಳಿಸಿದೆ. ಅಂದರೆ ಬೈಬಲ್ ಎನ್ನುವಂಥದ್ದು ವಿಜ್ಞಾನ ಎಂದು ಹೇಳ್ಕೊಳ್ತಿರುವಂಥವ್ರಿಗೇನೆ ಜ್ಞಾನವನ್ನು ಬೋಧನೆ ಮಾಡುವಂಥದ್ದು, ವಿಜ್ಞಾನಿಗಳಿಗೆ ಜ್ಞಾನವನ್ನು ಬೋಧನೆ ಮಾಡುವಂಥದ್ದು. ಆಲೋಚನೆ ಮಾಡಿ. ಅಂದರೆ ವಿಜ್ಞಾನದಲ್ಲಿ ತಿಳಿಯದೇ ಇರುವಂಥ ಒಂದು ಸಂಗತಿ ಬೈಬಲಲ್ಲಿ ತಿಳಿಸಿದೆ, ಬೈಬಲಲ್ಲಿ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಬೈಬಲಲ್ಲಿರುವಂಥ ಜ್ಞಾನವನ್ನು, ದೇವರು ಬರೆಸಿರುವಂಥ ಆ ಒಂದು ಜ್ಞಾನವನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಮಾತ್ರವೇ ಅಲ್ಲ,
ಈ ಭೂಮಿ ಮೇಲೆ ಇರುವಂಥ ಕಾಲ ಆ ಒಂದು ಜ್ಞಾನವಂತರಾಗಿ ದೇವರಿಗೋಸ್ಕರ ಶೂರರಾಗಿ ನಿಲ್ಲಬೇಕು. ಪ್ರಾರ್ಥನೆ ಮಾಡೋದಕ್ಕೂ ಕೂಡ ಬರದೇ ಇರುವಂಥ ಅಮಾಯಕರಾಗಿ ಇದ್ದರೆ ನಮ್ಮ ನಾಶನಕ್ಕೆ ನಾವೇ ಹೊಣೆ ಆಗ್ತೀವಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀವಿ.